ಹಾಯ್ ನಮಸ್ತೆ ಸ್ನೇಹಿತರೆ. ಇಂದು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಗ್ಗೆ ವಿಷಯನ ಮಂಡನೆ ಮಾಡ್ತಾ ಹೋಗ್ತೀನಿ. ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಜಿಯೋಗ್ರಫಿ ಅಂತಂದರೆ ಏನು, ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ, ಏನೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಟ್ಟಿದೆ. ಅದರಲ್ಲಿ ನಾವು ಡಿವೈಡ್ ಕೂಡ ಮಾಡ್ಕೊಂಡಿದ್ವಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ, ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಮೊದಲನೇ ಸಬ್ಜೆಕ್ಟ್ ಆಗಿ ನಾನು ಇವತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ತಗೊಳ್ತಾ ಇದ್ದೀನಿ. ಆ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಮೊದಲನೇ ಟಾಪಿಕ್ ನಾವು ತಗೊಳ್ತಿರೋದು ವಿಶ್ವ ಅಥವಾ ಯೂನಿವರ್ಸ್ ಬಗ್ಗೆ ನಾನು ತಗೊಳ್ತಾ ಇದ್ದೀನಿ. ಹಾಗಾಗಿ ಈ ಟಾಪಿಕ್ ಅಲ್ಲಿ ನಾವು ಏನೆಲ್ಲ ನೋಡ್ತಾ ಹೋಗ್ತೀವಿ ಅಂತ ನೋಡೋದಾದ್ರೆ, ಯೂನಿವರ್ಸ್ ಇಡೀ ಒಂದು ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೆ ನಿಮಗೆ ಏನೆಲ್ಲ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಯೂನಿವರ್ಸ್ ಅಂದ್ರೆ ಏನು, ವಿಶ್ವ ಅಂತಂದ್ರೆ ಏನು ಅದನ್ನ ನೋಡ್ತಾ ಹೋಗ್ತೀವಿ. ಮತ್ತು ಗ್ಯಾಲಕ್ಸಿ ಅಂತಂದ್ರೆ ಏನು, ಆ ಗ್ಯಾಲಕ್ಸಿ ಆಗ್ಬೇಕಾದ್ರೆ ಎಷ್ಟು ಸ್ಟಾರ್ಸ್ಗಳಿಂದ ಫಾರ್ಮ್ ಆಗಿರ್ಬೇಕಾದ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೆ ಸ್ಟಾರ್ ಲೈಫ್ ಸೈಕಲ್ ಹೇಗಾಗುತ್ತೆ, ಸೊ ನಕ್ಷತ್ರಗಳು ಕೊನೆಯ ಹಂತವನ್ನ ಯಾವ ರೀತಿಯ ಕೊನೆಯ ಹಂತವನ್ನ ಮಾಡ್ತವೆ ಅದ್ರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಸನ್ ಹೇಗೆ ಫಾರ್ಮ್ ಆಗುತ್ತೆ, ಅದರಿಂದ ಹೀಟ್ ಹೇಗೆ ಬರುತ್ತೆ, ಮತ್ತೆ ಲೈಟ್ ಹೇಗೆ ಬರುತ್ತೆ, ಸೊ ಅದರಿಂದ ಬರುತ್ತಾ ಶಾಖ ಮತ್ತು ಉಷ್ಣತೆ ಪ್ರಮಾಣ ಹೇಗೆ ಬರ್ತಾ ಇರುತ್ತೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಜೊತೆಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಸಂಪೂರ್ಣವಾದ ಗ್ರಹಗಳ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಪ್ಲಾನೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಅಸ್ಟ್ರಾಯ್ಡ್ಸ್ ಅಂದ್ರೆ ಕ್ಷುದ್ರ ಗ್ರಹಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ. ಧೂಮಕೇತುಗಳು ಅಥವಾ ಕಾಮೆಟ್ಸ್ ಬಗ್ಗೆ ಮಾಹಿತಿನ ಕೊಡ್ತೀವಿ. ಮೇಟ್ರಾಯ್ಡ್ಸ್ ಬಗ್ಗೆ, ಹೋಲಿಕೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಮತ್ತು ಸೂರ್ಯನ ಭೂಮಿಯ ಏಕೈಕ ಉಪಗ್ರಹ ಆದ ಮೂನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಜೊತೆಗೆ ಗ್ರಹಣಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಎಕ್ಲಿಪ್ಸ್ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಹೀಗಾಗಿ ಮೊದಲನೇ ಟಾಪಿಕ್ ಇವಾಗ ಮೂವ್ ಆಗ್ತಾ ಹೋಗೋಣ. ಅದರಲ್ಲಿ ಯೂನಿವರ್ಸ್ ಅಂತಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಯೂನಿವರ್ಸ್ ಅಂದ್ರೆ ಏನು, ವಿಶ್ವ ಅಂತಂದ್ರೆ ಏನು. ಸೊ ವಿಶ್ವ ಅಂತಂದ್ರೆ ದಿ ಯೂನಿವರ್ಸ್ ಇಸ್ ಆರ್ಗನೈಸ್ಡ್ ಇಂಟು ಗ್ಯಾಲಕ್ಸೀಸ್, ಸ್ಟಾರ್ಸ್, ಗ್ಯಾಸ್ ಅಂಡ್ ಡಸ್ಟ್. ಒಂದು ಯೂನಿವರ್ಸ್ ಯಾವುದರಿಂದ ಆಗಿರುತ್ತೆ, ಗ್ಯಾಲಕ್ಸಿಗಳಿಂದ ಆಗಿರುತ್ತೆ, ಮತ್ತು ನಕ್ಷತ್ರಗಳಿಂದ ಆಗಿರುತ್ತೆ, ಗ್ಯಾಸ್ ಅಥವಾ ಅನಿಲಗಳಿಂದ ಆಗಿರುತ್ತೆ, ಮತ್ತು ಡಸ್ಟ್ ಇಂದ ಆಗಿರುತ್ತೆ. ಹಾಗಿದ್ರೆ ಒಂದು ಯೂನಿವರ್ಸ್ ಯಾವುದರಿಂದ ಆಗಿರುತ್ತೆ, ಗ್ಯಾಲಕ್ಸಿಗಳಿಂದ ಆಗಿರುತ್ತೆ. ಈ ಗ್ಯಾಲಕ್ಸಿಗಳು ಸ್ಟಾರ್ಸ್ ಇಂದ ಆಗಿರ್ತವೆ. ಸ್ಟಾರ್ಸ್ ಎಲ್ಲ ಈ ಗ್ಯಾಸ್ ಮತ್ತೆ ಡಸ್ಟ್ ಇಂದ ಆಗಿರುತ್ತೆ. ಇವೆಲ್ಲನೂ ಕೂಡ ಒಳಗೊಂಡಿರೋದೆ ವಿಶ್ವ ಅಥವಾ ಯೂನಿವರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಕ್ಲಿಯರ್? ಇಲ್ಲಿ ಹಾಗಿದ್ರೆ ಯೂನಿವರ್ಸ್ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಒಂದು ಹಾದಿ ಮತ್ತೆ ಹಂತಿ ಅನ್ನೋದಿಲ್ಲ. ಅಂದ್ರೆ ಯೂನಿವರ್ಸ್ ಇಷ್ಟೇ ಕಿಲೋಮೀಟರ್ ವರೆಗೂ ಕೂಡ ಇದೆ. ಸೊ ಇಲ್ಲಿಗೆ ಸ್ಟಾರ್ಟ್ ಆಗಿ ಇಲ್ಲಿ ಹೆಂಗ್ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಒಳಗೊಂಡಿರೋದೇ ವಿಶ್ವ. ಸೊ ಹಾಗಾಗಿ ಇದ್ರ ಬಗ್ಗೆನೆ ಇವತ್ತು ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಶ್ವವನ್ನು ಕುರಿತು ಏನು ಅಧ್ಯಯನವನ್ನ ಮಾಡ್ತೀವಿ, ಸೊ ಯೂನಿವರ್ಸ್ ನ ಕುರಿತು ಸ್ಟಡಿ ಮಾಡೋದೇ ನಾವು ಕಾಸ್ಮಾಲಜಿ ಅಂತ ಕರಿತೀವಿ. ಕಾಸ್ಮಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಯೂನಿವರ್ಸ್, ವಿಶ್ವವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಕಾಸ್ಮಾಲಜಿ ಅಂತ ಕರಿತೀವಿ. ಆಲ್ರೆಡಿ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಾಸ್ಮಾಲಜಿ ಅಂತಂದ್ರೆ ಏನು ಅನ್ನೋದು ಕೂಡ ಕ್ವಶನ್ಸ್ ಆಗಿದೆ. ಸೊ ಮೊದಲನೇದಾಗಿ ವಿಶ್ವ ಅಂತಂದ್ರೆ ಅಥವಾ ಯೂನಿವರ್ಸ್ ಅಂದ್ರೆ ಗೊತ್ತಾಯ್ತು. ಈ ವಿಶ್ವ ಅಥವಾ ಯೂನಿವರ್ಸ್ ಅಂದ್ರೆ ಗ್ಯಾಲಕ್ಸಿಗಳು, ನಕ್ಷತ್ರಗಳು ಮತ್ತು ಅನಿಲಗಳು ಮತ್ತು ಧೂಳಿನ ಕಣಗಳ ಸಮೂಹದಿಂದ ಕೂಡಿರುತ್ತೆ ಅಂತ ಗೊತ್ತಾಯ್ತು. ಅದರಲ್ಲಿ ಮೊದಲು ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ಯಾಲಕ್ಸಿ ಅಂತಂದ್ರೆ ಏನು, ಗ್ಯಾಲಕ್ಸಿ ಅಂತಂದ್ರೆ ಏನು. ಈ ಗ್ಯಾಲಕ್ಸಿಗಳೆಲ್ಲನೂ ಕೂಡ ಸಂಪೂರ್ಣವಾಗಿ ನಕ್ಷತ್ರಗಳಿಂದ ಆಗಿರ್ತವೆ. ಗ್ಯಾಲಕ್ಸಿಗಳು ಯಾವುದರಿಂದ ಆಗಿರ್ತವೆ, ನಕ್ಷತ್ರಗಳಿಂದ ಆಗಿರ್ತವೆ. ಸೊ ನಕ್ಷತ್ರಗಳ ಸಮೂಹಕ್ಕೆ, ಸೊ ಗ್ರೂಪ್ ಆಫ್ ಸ್ಟಾರ್ಸ್ಗೆ ನಾವು ಗ್ಯಾಲಕ್ಸಿ ಅಂತ ಕರಿತಿದ್ವಿ. ಹಾಗೆ ಒಂದು ಗ್ಯಾಲಕ್ಸಿ ಅಂತ ಹೇಳಿದ್ರೆ ಮಿನಿಮಮ್ ಎಷ್ಟು ನಕ್ಷತ್ರಗಳು ಇರಬೇಕು. ಸೊ ಒಂದು ಗ್ಯಾಲಕ್ಸಿ ಅಂತ ಹೇಳಿದ್ರೆ ಮಿನಿಮಮ್ ಇದರಲ್ಲಿ 1,00,000 ನಕ್ಷತ್ರಗಳನ್ನ ಕಾಣ್ತಾ ಹೋಗ್ಬೋದು. ಕಡಿಮೆ ಅಂದರೂ ಕೂಡ ಒಂದು ಗ್ಯಾಲಕ್ಸಿಯಲ್ಲಿ ಎಷ್ಟಿರ್ತವೆ, 1,00,000 ನಕ್ಷತ್ರಗಳನ್ನ ಕಾಣ್ಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಗ್ಯಾಲಕ್ಸಿಯಲ್ಲಿ ಎಷ್ಟು ನಕ್ಷತ್ರಗಳು ಇರ್ಬೋದು, 3,000 ಬಿಲಿಯನ್ ಸ್ಟಾರ್ಸ್ಗಳು. ಸೊ 3,000 ಬಿಲಿಯನ್ ನಕ್ಷತ್ರಗಳನ್ನ ಒಳಗೊಂಡಿರುತ್ತೆ. ಹಾಗಿದ್ರೆ ಸರ್ ಎಕ್ಸಾಕ್ಟ್ ಆಗಿ ಇಷ್ಟೇನೆ ಇರುತ್ತಾ? ಇಲ್ಲ, ಇವೆಲ್ಲನೂ ಕೂಡ ಊಹೆಗಳು, ಕಲ್ಪನೆಗಳ ಆಧಾರದ ಮೇಲೆ ಬಂದಿರೋ ಸಿದ್ಧಾಂತಗಳು ಹೇಳುವಂಥದ್ದು ಇವೆಲ್ಲನೂ ಕೂಡ. ಹಾಗೆ ಗ್ಯಾಲಕ್ಸಿಯಲ್ಲಿ ಎಷ್ಟು ವಿಧದ ಗ್ಯಾಲಕ್ಸಿಗಳಿವೆ ಅಂತ ನೋಡ್ತಾ ಹೋಗೋಣ. ಸೊ ಗ್ಯಾಲಕ್ಸಿಯಲ್ಲಿ 3 ವಿಧದ ಗ್ಯಾಲಕ್ಸಿ ನೋಡ್ತಾ ಹೋಗ್ತೀವಿ. 3 ಟೈಪ್ಸ್ ಗ್ಯಾಲಕ್ಸಿನ ನೋಡ್ತೀವಿ. ಸೊ ಗ್ಯಾಲಕ್ಸಿಯಲ್ಲಿ ಎಷ್ಟು ವಿಧ? 3 ಟೈಪ್ಸ್ ಇದೆ. ಮೊದಲನೇದಾಗಿ ಗ್ಯಾಲಕ್ಸಿಯಲ್ಲಿ ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಥವಾ ಅನಿಯಮಿತ ಗ್ಯಾಲಕ್ಸಿ. ಗ್ಯಾಲಕ್ಸಿಗಳಲ್ಲಿ 3 ವಿಧ. ಅದರಲ್ಲೂ ಮೊದಲನೇದು ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಥವಾ ಅನಿಯಮಿತ ಗ್ಯಾಲಕ್ಸಿ. ಅನಿಯಮಿತ ಗ್ಯಾಲಕ್ಸಿ ಅಂತಂದ್ರೆ ಏನು? ಸೊ ಈ ಗ್ಯಾಲಕ್ಸಿ ಸಂಪೂರ್ಣವಾಗಿ ಹೇಗ್ ಬೇಕಾದಾಗಿ ಹರಡ್ಕೊಂಡಿರುತ್ತೆ. ಒಂದೇ ಶೇಪ್ ಅಲ್ಲಿ ಇರಬೇಕು ಅಂತ ಏನಿಲ್ಲ. ಇದು ಸುತ್ತಲೂ ಕೂಡ ಇರೋದೆಲ್ಲ ಏನು, ಇಲ್ಲಿ ಕಾಣೋದೆಲ್ಲ ಕೂಡ ಏನು, ನಕ್ಷತ್ರಗಳು. ನಕ್ಷತ್ರಗಳು ಹೇಗ್ ಬೇಕಾದ್ರೂ ಇರ್ತಾ ಹೋಗುತ್ತದೆ, ನಿಯಮಿತವಾಗಿ ಹರಡ್ಕೊಂಡಿರ್ತವೆ. ಇಂತಹ ಗ್ಯಾಲಕ್ಸಿಗಳಿಗೆ
ನಾವು ಎಂತ ಕರಿತೀವಿ, ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಥವಾ ಅನಿಯಮಿತ ಗ್ಯಾಲಕ್ಸಿ ಅಂತ ಕರಿತೀವಿ. ಹಾಗಿದ್ರೆ ಒಂದು ಗ್ಯಾಲಕ್ಸಿ ಒಳಗಡೆ ಏನೆಲ್ಲ ಇರುತ್ತೆ, ನಕ್ಷತ್ರಗಳ ಸಮೂಹ ಇರುತ್ತೆ. ಆ ನಕ್ಷತ್ರಗಳ ಸಮೂಹ ಹೇಗ್ ಬೇಕಾದಾಗಿರುತ್ತಲ್ಲ, ಇದಕ್ಕೆ ನಾವು ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಮುಂದೆ ನೋಡೋದಾದ್ರೆ ಎರಡನೇದು ಯಾವುದು, ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಥವಾ ಅಂಡಾಕಾರದ ಗ್ಯಾಲಕ್ಸಿ. ಈ ಗ್ಯಾಲಕ್ಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಈ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದು ಅಂಡಾಕಾರದಲ್ಲಿರುವಂತಹ ಗ್ಯಾಲಕ್ಸಿ. ಈ ಗ್ಯಾಲಕ್ಸಿ ಈ ತರ ಇದೆ ಅಂದ್ರೆ ಈ ಮಧ್ಯದಲ್ಲಿ ಕಾಣುತ್ತದೆಲ್ಲನೂ ಕೂಡ ಏನು, ಸ್ಟಾರ್ಸ್ಗಳು. ಸೊ ಇಲ್ಲಿ ಲಕ್ಷಾಂತರ ನಕ್ಷತ್ರಗಳನ್ನು ಕೂಡ ನೋಡ್ತಾ ಹೋಗ್ತೀವಿ ಒಂದು ಗ್ಯಾಲಕ್ಸಿ ಒಳಗಡೆ. ಈ ಗ್ಯಾಲಕ್ಸಿ ನೋಡ್ಲಿಕ್ಕೆ ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಂತ ಹೇಳ್ತಾ ಇದೀವಿ, ಇದ್ರ ಅಂಡಾಕಾರದ ಗ್ಯಾಲಕ್ಸಿ ಅಂತ ಕರಿತಿದೀವಿ. ಇದರೊಳಗಡೆ ಲಕ್ಷಾಂತರ ನಕ್ಷತ್ರಗಳನ್ನ ಕೂಡಿರುತ್ತೆ. ಈ ರೀತಿಯಲ್ಲಿ ಇರುವಂತಹ ಗ್ಯಾಲಕ್ಸಿಗಳಿಗೆ ನಾವು ಅಂಡಾಕಾರದ ಗ್ಯಾಲಕ್ಸಿ ಅಂತ ಕರಿತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ಕೇಳ್ತಾನೆ, ಎಷ್ಟು ವಿಧದ ಗ್ಯಾಲಕ್ಸಿ ಇದೆ ಅಂತ. 3 ವಿಧದ ಗ್ಯಾಲಕ್ಸಿ. ಮೊದಲನೇ ಯಾವುದು ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಂತ ಹೇಳಿದ್ವಿ, ಎರಡನೇದು ಯಾವುದು ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಥವಾ ಅಂಡಾಕಾರದ ಗ್ಯಾಲಕ್ಸಿ ಅಂತ ಹೇಳಿದ್ವಿ, ಮೂರನೇದು ಸ್ಪೈರಲ್ ಗ್ಯಾಲಕ್ಸಿ, ಅತ್ಯಂತ ಪ್ರಮುಖವಾಗಿರೋದು. ಮತ್ತೆ ಇದುವರೆಗೂ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗಿರೋದು ಕೂಡ ಇದೆ. ಯಾಕಂದ್ರೆ ಜೊತೆಗೆ ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ಇದೇ ರೀತಿಯಲ್ಲಿರುವ ಒಂದು ಗ್ಯಾಲಕ್ಸಿಯಲ್ಲಿ ಇದೆ. ಹಾಗಾಗಿನೇ ಸ್ಪೈರಲ್ ಗ್ಯಾಲಕ್ಸಿ ಅಥವಾ ಸುರುಳಿ ಗ್ಯಾಲಕ್ಸಿ ಅತ್ಯಂತ ಪ್ರಮುಖವಾಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಿದ್ರೆ ಸ್ಪೈರಲ್ ಗ್ಯಾಲಕ್ಸಿಗೆ ಅಥವಾ ಸುರುಳಿ ಗ್ಯಾಲಕ್ಸಿಗೆ ಎಕ್ಸಾಂಪಲ್ ಯಾವುದು? ಸೊ ಸುರುಳಿ ಗ್ಯಾಲಕ್ಸಿಗೆ ಎಕ್ಸಾಂಪಲ್ ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ಕ್ಷೀರಪಥ ಗ್ಯಾಲಕ್ಸಿಗಳು ಅಥವಾ ಹಾಲುಹಾದಿ ಗ್ಯಾಲಕ್ಸಿಗಳು. ಸೊ ಹಾಗಾಗಿ ಮಿಲ್ಕಿ ವೇ ಗ್ಯಾಲಕ್ಸಿ ಯಾವ್ದಕ್ಕೆ ಎಕ್ಸಾಂಪಲ್? ಸ್ಪೈರಲ್ ಗ್ಯಾಲಕ್ಸಿ ಅಥವಾ ಸುರುಳಿಯಾಕಾರದ ಗ್ಯಾಲಕ್ಸಿ ಎಕ್ಸಾಂಪಲ್ ಆಗಿದೆ. ಜೊತೆಗೆ ಆಂಡ್ರೋಮಿಡಾ ಗ್ಯಾಲಕ್ಸಿ. ಸೊ ಆಂಡ್ರೋಮಿಡಾ ಗ್ಯಾಲಕ್ಸಿ ಕೂಡ ಸ್ಪೈರಲ್ ಗ್ಯಾಲಕ್ಸಿಗೆ ಎಕ್ಸಾಂಪಲ್ ಆಗಿದೆ. ಕ್ಲಿಯರ್? ಹಾಗೆ ಸ್ಪೈರಲ್ ಗ್ಯಾಲಕ್ಸಿ ಎಕ್ಸಾಂಪಲ್ ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿ ಮತ್ತೆ ಆಂಡ್ರೋಮಿಡಾ ಗ್ಯಾಲಕ್ಸಿ ಎರಡು ಕೂಡ ಸುರುಳಿಯಾಕಾರದ ಗ್ಯಾಲಕ್ಸಿ ಎಕ್ಸಾಂಪಲ್ ಆಗಿದೆ. ಹಾಗಿದ್ರೆ ಈ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ತಗೊಳ್ತಾ ಹೋಗೋಣ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿ ಎಲ್ಲಿದೆ? ಈ ಮಿಲ್ಕಿ ವೇ ಗ್ಯಾಲಕ್ಸಿ ನೋಡ್ಲಿಕ್ಕೆ ಈ ತರ ಇದೆ. ಸೊ ನೋಡ್ಲಿಕ್ಕೆ ಈ ಚಿತ್ರವನ್ನು ಏನ್ ಗಮನಿಸ್ತಾ ಇದ್ದೀರಾ, ಈ ಚಿತ್ರದ ರೀತಿಯಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ. ಇದು ಸುರುಳಿ ಆಕೃತಿಯಲ್ಲಿ ನೋಡಿ, ಪ್ರತಿಯೊಂದು ಕೂಡ ಏನಾಗಿದೆ, ಬ್ರಾಂಚಸ್ಗಳು ಹೋಗಿದೆ ಇಲ್ಲಿಂದ, ಕೇಂದ್ರದಿಂದ ಕೋರ್ ಅಂತ ಕರಿತೀವಿ. ಎಲ್ಲನೂ ಕೂಡ ನೋಡಿ, ಇವೆಲ್ಲನೂ ಕೂಡ ಮಧ್ಯೆ ಮಧ್ಯೆ ಸ್ಟಾರ್ಸ್ಗಳು ಕೂಡಿರ್ತದೆ. ಲಕ್ಷಾಂತರ ನಕ್ಷತ್ರಗಳಿಂದ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ. ಈ ಲಕ್ಷಾಂತರ ನಕ್ಷತ್ರಗಳಲ್ಲಿ ಹಲವಾರು ಬ್ರಾಂಚಸ್ಗಳು ಕೂಡ ಇದೆ. ಇಲ್ಲಿ ಈ ಹಲವಾರು ಬ್ರಾಂಚಸ್ ಅಲ್ಲಿ ಒಂದು ಬ್ರಾಂಚ್ ಬರುತ್ತೆ, ಅದೇ ಓರಿಯನ್ ಹಾರ್ಮ್. ಯಾವುದು? ಓರಿಯನ್ ಹಾರ್ಮ್. ಈ ಓರಿಯನ್ ಹಾರ್ಮ್ ಅಂತ ಬರುತ್ತೆ. ಈ ಓರಿಯನ್ ಹಾರ್ಮ್ ಅಲ್ಲೇ ಯಾವುದು ನಿಮ್ಮ ಸನ್ ಅಥವಾ ಸೂರ್ಯ ಬರೋದು. ಅತ್ಯಂತ ಪ್ರಮುಖವಾಗಿರೋದೇನು, ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಹಾರ್ಮ್ ಬರ್ತಾ ಇದೆ, ಅದೇ ಯಾವುದು? ಓರಿಯನ್ ಹಾರ್ಮ್, ಓರಿಯನ್ ಕವಲು. ಆ ಓರಿಯನ್ ಕವಲಿನಲ್ಲಿಯೇ ಇರೋದು ಯಾವುದು? ಸೂರ್ಯ. ಸೊ ಓರಿಯನ್ ಕವಲಿನಲ್ಲಿ ಸೂರ್ಯ ಮತ್ತು ಸೂರ್ಯನ ಕುಟುಂಬ ಇದೆ. ಅರೆ ಸನ್ ಮತ್ತು ಸುತ್ತಲೂ ಇರುವಂತಹ 8 ಗ್ರಹಗಳು, ಪ್ಲಾನೆಟ್ಸ್ಗಳು ಕೂಡ ನೋಡೋದೆಲ್ಲ ಯಾವುದು? ಓರಿಯನ್ ಹಾರ್ಮ್ ಅಲ್ಲೇ. ಮಿಲ್ಕಿ ವೇ ಗ್ಯಾಲಕ್ಸಿಯ ಓರಿಯನ್ ಹಾರ್ಮ್ ಮತ್ತು ಓರಿಯನ್ ಕವಲಿನಲ್ಲಿ ಸೂರ್ಯ ಅಥವಾ ಸೋಲಾರ್ ಸಿಸ್ಟಮ್ ಅನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾನೆ. ಯಾವುದು? ಮಿಲ್ಕಿ ಇದುವರೆಗೂ ಕ್ವಶನ್ಸ್ ಆಗಿಲ್ಲ, ಬಹುತೇಕ ಮುಂದೆ ಯಾವ್ದು ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಯಾವ ಒಂದು ಹಾರ್ಮ್ ಅಲ್ಲಿ ಸೋಲಾರ್ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಓರಿಯನ್ ಹಾರ್ಮ್. ಸೊ ಓರಿಯನ್ ಹಾರ್ಮ್ ಅಲ್ಲಿ ಸೋಲಾರ್ ಸಿಸ್ಟಮ್ ಇದೆ ಅಂತ ನಾವಿಲ್ಲಿ ನೋಡ್ಕೊಂಡ್ವಿ. ಇದರಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ನಾವು ಅತ್ಯಂತ ಪ್ರಕಾಶಮಾನವಾದಂತಹ ನಕ್ಷತ್ರ ಯಾವುದು? ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಥವಾ ಬ್ರೈಟೆಸ್ಟ್ ಸ್ಟಾರ್ ಯಾವುದು ಅಂತ ಕೇಳಿದ್ರೆ ಸಿರಿಸ್ ನಕ್ಷತ್ರ. ಸೊ ಸಿರಿಸ್ ನಕ್ಷತ್ರ ಅನ್ನೋದು ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿರುವಂತಹ ನಕ್ಷತ್ರ ಇಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ. ಸೊ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂತ ಕೇಳ್ತೇನೆ ಸಿರಿಸ್ ನಕ್ಷತ್ರ. ಮತ್ತೆ ಕ್ಷೀರಪಥ ಗ್ಯಾಲಕ್ಸಿ, ಇಲ್ಲಿ ಕ್ಷೀರಪಥ ಗ್ಯಾಲಕ್ಸಿಗೆ ಅತ್ಯಂತ ಹತ್ತಿರದಲ್ಲಿರುವ ಇನ್ನೊಂದು ಗ್ಯಾಲಕ್ಸಿ ಯಾವುದು? ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಇರುವ ಹತ್ತಿರದಲ್ಲಿರುವ ಇನ್ನೊಂದು ಗ್ಯಾಲಕ್ಸಿ ಯಾವುದು ಕೇಳಿದ್ರೆ ಆಂಡ್ರೋಮಿಡಾ ಗ್ಯಾಲಕ್ಸಿ. ಆಂಡ್ರೋಮಿಡಾ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿಯ ನಿಯರೆಸ್ಟ್ ಗ್ಯಾಲಕ್ಸಿ ಕೂಡ ಆಗಿದೆ. ನಿಯರೆಸ್ಟ್ ಗ್ಯಾಲಕ್ಸಿ. ಇನ್ನು ಸೂರ್ಯನಿಗೆ ಅತ್ಯಂತ ಹತ್ತಿರ ಇರುವ ಇನ್ನೊಂದು ನಕ್ಷತ್ರ ಯಾವುದು? ಸೊ ನಿಯರೆಸ್ಟ್ ಸ್ಟಾರ್ ಯಾವುದು ಅಂತ ಕೇಳಿದ್ರೆ ಪ್ರಾಕ್ಸಿಮಾ ಸೆಂಟಾರಿ. ಸೊ ಪ್ರಾಕ್ಸಿಮಾ ಸೆಂಟಾರಿ ಸನ್ ನಿಯರೆಸ್ಟ್ ಸ್ಟಾರ್ ಕೂಡ ಹೌದು. ಅವನು ಎಕ್ಸ್ಪ್ಲೈನ್ ಇದೆಲ್ಲ ಕೂಡ ಆಲ್ರೆಡಿ ಕ್ವಶನ್ಸ್ ಕೇಳಿ, ಪ್ರಾಕ್ಸಿಮಾ ಸೆಂಟಾರಿ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ, ಆಂಡ್ರೋಮಿಡಾ ಬಗ್ಗೆ ಕೇಳಿದ್ದಾನೆ, ಸಿರೀಸ್ ಬಗ್ಗೆ ಕೇಳಿದ್ದಾನೆ, ಮಿಲ್ಕಿ ವೇ ಬಗ್ಗೆ ಕೇಳಿದ್ದಾನೆ. ರೀಸೆಂಟ್ ಅಪ್ಡೇಟ್ ಆಗಿರೋದೇನಂತ, ಈ ಮಿಲ್ಕಿ ವೇ ಗ್ಯಾಲಕ್ಸಿಯ ಕೇಂದ್ರ ಭಾಗದಲ್ಲಿ ಕೋರ್ ಇದೆಯಲ್ಲ, ಈ ಕೇಂದ್ರ ಭಾಗದಲ್ಲಿ ಬ್ಲ್ಯಾಕ್ ಹೋಲ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಏನು? ಕಪ್ಪು ರಂಧ್ರ. ಹಾಗೆ ಪ್ರೂವ್ ಆಗಿದ್ಯಾ? ಇನ್ನೂ ಇಲ್ಲ, ಅದ್ರ ಬಗ್ಗೆ ಯಾವುದೇ ಸಿದ್ಧಾಂತ ಕೂಡ ಇಲ್ಲ. ಆ ರೀಸೆಂಟ್ ಆಗಿ ನಾಸಾದವರ ಪ್ರಕಾರ
ಮಿಲ್ಕಿ ವೇ ಗ್ಯಾಲಕ್ಸಿಯ ಕೇಂದ್ರ ಭಾಗದಲ್ಲಿ ಕಪ್ಪು ರಂಧ್ರ ಅಥವಾ ಬ್ಲ್ಯಾಕ್ ಹೋಲ್ ಆಗ್ತಾ ಇದೆ. ಇದ್ರ ಪ್ರಮಾಣ ಹೆಚ್ಚಾಗ್ತಾ ಇಡೀ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನೇ ಬ್ಲ್ಯಾಕ್ ಹೋಲ್ ನುಂಗ ಆಗುತ್ತೆ ಅಥವಾ ಕಪ್ಪು ರಂಧ್ರ ನುಂಗ ಆಗುತ್ತೆ ಅನ್ನೋ ಸಿದ್ಧಾಂತವನ್ನ ಇತ್ತೀಚೆಗೆ ನಾಸಾದವರು ಕೊಡ್ತಾ ಇದ್ದಾರೆ. ಅದು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಮುಂದೆ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ನೋಡೋದಾದ್ರೆ, ಇನ್ನು ಈ ಭೂಮಿ ಹೇಗೆ ಉಗಮ ಆಯಿತು, ನಕ್ಷತ್ರಗಳು ಹೇಗೆ ಉಗಮ ಆಗ್ತವೆ ಮತ್ತು ಯೂನಿವರ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡೋದು ಯಾವುದು ಅಂತ ಹೇಳಿದ್ರೆ ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ. ಅತ್ಯಂತ ಪ್ರಮುಖವಾಗಿರೋದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಿರುವಂತಹದ್ದು ಯಾವುದು, ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ. ಈ ಮಹಾಸ್ಫೋಟ ಸಿದ್ಧಾಂತವನ್ನ ಹಬ್ಬೆ ಜಾರ್ಜಸ್ ಲೆಮೈತ್ರೆ ಅವರು, ಯಾರು ಹಬ್ಬೆ ಜಾರ್ಜಸ್ ಲೆಮೈತ್ರೆ ಅವರು 1933 1933ರಲ್ಲಿ ಹಬ್ಬೆ ಜಾರ್ಜಸ್ ಲಿಮೈತ್ರೆ ಅವರು ಈ ಒಂದು ಬಿಗ್ ಬ್ಯಾಂಗ್ ಥಿಯರಿಯನ್ನ ಕೊಟ್ಟಿದ್ದಾರೆ. ಸೊ ಈ ಬಿಗ್ ಬ್ಯಾಂಗ್ ಥಿಯರಿಯನ್ನ ಕೊಟ್ಟಿದ್ದ ಯಾವಾಗ 1933ರಲ್ಲಿ ಕೊಟ್ಟಿರೋದು. ಯಾರು ಕೊಟ್ಟಿರೋದು, ಹಬ್ಬೆ ಜಾರ್ಜಸ್ ಲಿಮೈತ್ರೆ ಅವರು ಈ ಒಂದು ಬಿಗ್ ಬ್ಯಾಂಗ್ ಥಿಯರಿಯನ್ನ ಕೊಟ್ಟಿದ್ದಾರೆ. ಈ ಬಿಗ್ ಬ್ಯಾಂಗ್ ಥಿಯರಿನ ಕೊಟ್ಟಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಾಲಯವನ್ನು ಕೂಡ, ಯಾವುದು ಇದಕ್ಕೆ ಸಂಬಂಧಪಟ್ಟ ಬಿಗ್ ಬ್ಯಾಂಗ್ ಥಿಯರಿನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೋಸ್ಕರನೇ ಒಂದು ಪ್ರಯೋಗಾಲಯವನ್ನ ಮಾಡ್ತಾರೆ. ಅದೇ ಯಾವುದು, ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್. ಈ ಲ್ಯಾಬ್ ಯಾವುದು, CERN ಲ್ಯಾಬ್ ನ ಕ್ರಿಯೇಟ್ ಮಾಡ್ತಾರೆ. ಯಾವ ವರ್ಷದಲ್ಲಿ, 1954ರಲ್ಲಿ. ಸೊ 1954ರಲ್ಲಿ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅನ್ನೋ ಒಂದು ಲ್ಯಾಬ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ಲ್ಯಾಬ್ ಸ್ಥಾಪನೆ ಮಾಡೋದೆಲ್ಲಿ, ಫ್ರಾನ್ಸ್ ಮತ್ತೆ ಸ್ವಿಟ್ಜರ್ಲ್ಯಾಂಡಿನ ಗಡಿ ಭಾಗದಲ್ಲಿ ಅಥವಾ ಫ್ರಾಂಕೋ ಮತ್ತು ಸ್ವಿಸ್ ಗಡಿಯಲ್ಲಿ ನೆಲೆಗೊಂಡಿದೆ. ಸೊ ಇದು ಎಲ್ಲಿ, ಫ್ರಾನ್ಸ್ ಮತ್ತೆ ಸ್ವಿಟ್ಜರ್ಲ್ಯಾಂಡಿನ ಗಡಿ ಭಾಗದಲ್ಲಿ ಈ ಸೇರ್ ಅನ್ನೋ ಒಂದು ಲ್ಯಾಬ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಈ ಲ್ಯಾಬ್ ಮಾಡಿದ ಉದ್ದೇಶನ ಏನು, ಮಹಾಸ್ಫೋಟ ಸಿದ್ಧಾಂತ ಅಥವಾ ಬಿಗ್ ಬ್ಯಾಂಗ್ ಥಿಯರಿಯನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಸ್ಥಾಪನೆ ಮಾಡಿದ್ದ ಯಾವಾಗ ಲ್ಯಾಬ್ನ, 1954ರಲ್ಲಿ. ಹಾಗೆ ಫ್ರಾನ್ಸ್ ಮತ್ತೆ ಸ್ವಿಟ್ಜರ್ಲೆಂಡ್ ಗಡಿ ಭಾಗದಲ್ಲಿ ಜಿನೇವಾ ಬರುತ್ತೆ. ಈ ಜಿನೇವಾದಲ್ಲಿ ಈ ಸೇರ್ನ್ ಅನ್ನೋದು ಲ್ಯಾಬ್ ಕೂಡ ಇದೆ ಅಂತ ತಿಳ್ಕೊಬಹುದು. ಹಾಗಿದ್ರೆ ಇಲ್ಲಿ ಈ ಒಂದು CERN ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು, ಸದಸ್ಯ ರಾಷ್ಟ್ರಗಳ ಸಂಖ್ಯೆ 23 ಸದಸ್ಯ ರಾಷ್ಟ್ರಗಳನ್ನ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಒಳಗೊಂಡಿದೆ. ಆ 23 ರಾಷ್ಟ್ರಗಳು ಯಾವುದು ಅಂತ ನೋಡೋದಾದ್ರೆ, ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಹಂಗೇರಿ, ಇಸ್ರೇಲ್, ಇಟಲಿ, ನೆದರ್ಲ್ಯಾಂಡ್, ನಾರ್ವೆ, ಪೋಲೆಂಡ್, ಪೋರ್ಚುಗಲ್, ರೊಮೇನಿಯಾ, ಸೆರ್ಬಿಯಾ, ಸ್ಲೋವೇಕಿಯಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಥವಾ UK ರಾಷ್ಟ್ರಗಳು. ಈ ತರ 23 ರಾಷ್ಟ್ರಗಳು ಸೇರ್ಕೊಂಡು ಈ ಒಂದು CERN ಅನ್ನೋ ಒಂದು ಲ್ಯಾಬ್ ಅನ್ನ ಮಾಡ್ತಾರೆ. ಸೊ ಈ ಲ್ಯಾಬ್ ಅಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು, ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಹಾಗಿದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪೆರಿಮೆಂಟ್ ಅನ್ನ ಹೇಗೆ ಮಾಡ್ತಾರೆ, ಯಾವಾಗ ಸ್ಟಾರ್ಟ್ ಮಾಡಿದ್ರು, 2011-12ರಲ್ಲಿ. 2011-12ರಾಗೆ ನಿಮಗೆ ಗೊತ್ತಿರಬೇಕು, ಎಲ್ಲಾ ಕಡೆನೂ ಕೂಡ ಪ್ರಳಯ ಆಗುತ್ತೆ ಅಂತ ನ್ಯೂಸ್ ಇತ್ತು. ಅದಾದ ಸ್ವಲ್ಪ ದಿನಕ್ಕೆ ಗಾಡ್ ಪಾರ್ಟಿಕಲ್ಸ್ ಅಥವಾ ದೇವಕಣ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಗಿತ್ತು. ಹಾಗಿದ್ರೆ ಇಲ್ಲಿ ಗಾಡ್ ಪಾರ್ಟಿಕಲ್ಸ್ ಅಥವಾ ದೇವಕಣ ಅಂತಂದ್ರೆ ಏನು ಅಂತ ನೋಡ್ಕೊಳ್ಳೋಣ ನಾವು. ಇಲ್ಲಿ ಗಾಡ್ ಪಾರ್ಟಿಕಲ್ಸ್ ಅಥವಾ ದೇವಕಣ ಅಂದ್ರೂ ಒಂದೇನೆ, ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೂ ಕೂಡ ಒಂದೇನೆ. ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸಿನ ಗಡಿ ಭಾಗದಲ್ಲಿ ಅರ್ತ್ ಸರ್ಫೇಸ್ ಇಂದ, ಭೂಮಿಯ ಮೇಲ್ಭಾಗದಿಂದ 100 ಮೀಟರ್ ಆಳದಲ್ಲಿ, ಎಷ್ಟು 100 ಮೀಟರ್ ಆಳದಲ್ಲಿ ಒಂದು ಕ್ಯಾನಲ್ ನ ಮಾಡ್ತಾರೆ, ಒಂದು ಕಾಲುವೆಯನ್ನ ಕ್ರಿಯೇಟ್ ಮಾಡ್ತಾರೆ. ಸೊ 100 ಮೀಟರ್ ಆಳದಲ್ಲಿ ಅರ್ತ್ ಸರ್ಫೇಸ್ ಇಂದ, ಭೂಮಿಯ ಮೇಲ್ಭಾಗದಿಂದ 100 ಮೀಟರ್ ಆಳದ ಒಳಗಡೆ ಭೂಮಿಯ ಒಳಭಾಗದಲ್ಲಿ ಒಂದು ಕಾಲುವೆ ಅಥವಾ ಒಂದು ಚಾನಲ್ ನ ಮಾಡ್ತಾರೆ. ಈ ಚಾನಲ್ಗೆ ಸಂಪೂರ್ಣವಾಗಿ ಮ್ಯಾಗ್ನೆಟ್ ಇಂದ ಕೋಟ್ ಮಾಡಿರ್ತಾರೆ, ಅಯಸ್ಕಾಂತದಿಂದ ಈ ಕೊಳವೆಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಯಾಕೆ ಅಯಸ್ಕಾಂತದಿಂದ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಪರಮಾಣುವನ್ನ ಡಿವೈಡ್ ಮಾಡಿದ್ರೆ, ಇವಾಗ ಪರಮಾಣು ಅಂತ ಹೇಳಿದ್ರೆ ಒಂದು ಆಟಮ್ ಅಂತಂದ್ರೆ ಅದೇನೇ ಲಾಸ್ಟ್, ಅದನ್ನ ಮತ್ತೆ ನಾವು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನು ಕೂಡ ಡಿವೈಡ್ ಮಾಡಿದ್ರೆ, ಅದರಲ್ಲೂ ಕೂಡ ಕಣ ಬಂದ್ರೆ ಮಾತ್ರ ನಾವು ಬಿಗ್ ಬ್ಯಾಂಗ್ ಥಿಯರಿ ಪ್ರೂವ್ ಆದಾಗ ಆಗುತ್ತೆ. ಅವ್ರೆ ಅದರೊಂದು ಇನ್ನೊಂದು ಕಣ ಬಂದ್ರೆ, ಅಂದ್ರೆ ಒಂದು ಆಟಮ್ ಅಂತಂದ್ರೆ ಏನು, ಒಂದು ಆಟಮ್ ಅಂತಂದ್ರೆ ಪ್ರೋಟಾನ್,
ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೆ. ಇದರಲ್ಲಿ ಇವ್ರೇನ್ ಮಾಡ್ತಾರೆ, ಈ ಪ್ರೋಟಾನ್ ಬೀಮ್ಸ್ ಮಾತ್ರ ತಗೊಳ್ತಾರೆ. ಈ ಪ್ರೋಟಾನ್ ಬೀಮ್ಸ್ ಮಾತ್ರ ತಗೊಂಡು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಕ್ಸ್ಪೆರಿಮೆಂಟ್ ಮಾಡೋದು ಯಾವ ತರ, ಸೊ ಸುತ್ತಲೂ ಕೂಡ ಮ್ಯಾಗ್ನೆಟ್ ಇಂದಾನೆ ಕೋಟ ಆಗಿರೋದ್ರಿಂದ ಈ ಭಾಗದಲ್ಲಿ ಏನಾಗುತ್ತೆ, ಒಂದ್ ವೇಳೆ ನೀವೇನಾದ್ರೂ ಇದನ್ನ ಮಧ್ಯ ಭಾಗದಲ್ಲಿ ಇಟ್ಟರೆ ಯಾವುದನ್ನ, ಪ್ರೋಟಾನ್ ಗುಚ್ಛಗಳನ್ನ. ಸೊ ಪ್ರೋಟಾನ್ ಗುಚ್ಛಗಳನ್ನ, ಈ ಪ್ರೋಟಾನ್ ಗುಚ್ಛಗಳು ಏನಿದೆ ಇದರ ಮಧ್ಯ ಭಾಗದಲ್ಲಿ ಇಟ್ಟರೆ ಈ ಕಡೆನೂ ಮ್ಯಾಗ್ನೆಟ್ ಇರುತ್ತೆ, ಈ ಕಡೆನೂ ಮ್ಯಾಗ್ನೆಟ್ ಇರುತ್ತೆ, ಮಧ್ಯ ಭಾಗದಲ್ಲಿ ಅದು ಮೂವ್ ಆಗ್ಬೇಕಾಗುತ್ತೆ. ಎಷ್ಟು, ಲೈಟ್ ಇಯರ್ ಸ್ಪೀಡ್ ಅಲ್ಲಿ ಇದು ಮೂವ್ನ ಮಾಡಿಸ್ತಾರೆ. ಎರಡು ಪ್ರೋಟಾನ್ ಗುಚ್ಛಗಳನ್ನ ಲೈಟ್ ಇಯರ್ ಸ್ಪೀಡ್ ಅಲ್ಲಿ ಬಿಡ್ತಾರೆ. ಈ ಕೊಳವೆ ಒಳಗಡೆ ಲೈಟ್ ಇಯರ್ ಸ್ಪೀಡ್ ಅಲ್ಲಿ ಬಂದಂತ ಎರಡು ಪ್ರೋಟಾನ್ ಗುಚ್ಛಗಳು ಒಂದು ಭಾಗದಲ್ಲಿ ಏನಾಗಬೇಕು, ಕೊಲೈಡ್ ಆಗಬೇಕು, ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಸೊ ಡಿಕ್ಕಿ ಹೊಡೆದಾಗ ಇನ್ನೊಂದು ಆಟಮ್ ಬರಬೇಕಿತ್ತು. ಸೊ ಮೊದಲ ಪ್ರಯೋಗದಲ್ಲಿ ಏನಾಗುತ್ತೆ, ಒಂದು ಆಟಮ್ ಬರುತ್ತೆ. ಸೊ ಎರಡನೇ ಪ್ರಯೋಗ ಮಾಡ್ತಾರೆ, ಬರೋದಿಲ್ಲ. ಮೂರನೇ ಪ್ರಯೋಗವನ್ನು ಮಾಡ್ತಾರೆ, ಬರೋದಿಲ್ಲ. ಆವಾಗ ಅದಕ್ಕೆ ಇದಕ್ಕೊಂದು, ಈ ಕಣಕ್ಕೆ ಒಂದು ಆಟಮ್ಗೆ ಒಂದು ಹೆಸರನ್ನ ಇಡ್ತಾರೆ, ಅದೇ ಗಾಡ್ ಪಾರ್ಟಿಕಲ್ಸ್. ಸೊ ಗಾಡ್ ಪಾರ್ಟಿಕಲ್ಸ್ ಅಂತ ಹೆಸರು ಬರೋ ಕಾರಣ ಏನು, ಈ ಗಾಡ್ ಪಾರ್ಟಿಕಲ್ಸ್ ಏನಾದ್ರೂ ಅಥವಾ ಈ ಪ್ರತಿ ಸರಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ್ಲೂ ಕೂಡ ಒಂದೇ ರೀತಿಯ ರಿಸಲ್ಟ್ ಏನಾದ್ರು ಬಂದಿದ್ರೆ, ಸೊ ಒಂದೇ ರೀತಿಯ ರಿಸಲ್ಟ್ ಬಂದಿತ್ತು ಅಂತ ಹೇಳಿದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿಗೆ ಇದ್ದಂಗೆ ಆಗ್ತಿತ್ತು ಅಥವಾ ಫ್ರೂ ಆದಾಗ ಆಗ್ತಿತ್ತು. ಸೊ ಹೊಸ ಆಟಮ್ ಬಂದ ಇಟ್ಕಿದ್ರೆ ಯೂನಿವರ್ಸ್ ಹೇಗೆ ಫಾರ್ಮ್ ಆಗ್ತಿದೆ, ಗ್ರಹಗಳು ಹೇಗೆ ಉತ್ಪತ್ತಿ ಆಗ್ತಿವೆ ಮತ್ತು ನಕ್ಷತ್ರಗಳು ಹೇಗೆ ಉಗಮ ಆಗ್ತವೆ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗ್ತಾ ಇತ್ತು ಸ್ನೇಹಿತರೆ. ಇದು ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿನ ಎಕ್ಸ್ಪೆರಿಮೆಂಟ್ ಮಾಡುವಂತ ಸ್ಥಳ ಯಾವುದು ಅಂತ ಕೇಳ್ತಾನೆ, ಫ್ರಾನ್ಸ್ ಮತ್ತೆ ಸ್ವಿಟ್ಜರ್ಲ್ಯಾಂಡಿನ ಗಡಿ ಭಾಗ. ಇದನ್ನ ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ಈ ಬಿಗ್ ಬ್ಯಾಂಗ್ ಥಿಯರಿ ಅಂತಂದ್ರೆ, ಬಿಗ್ ಬ್ಯಾಂಗ್ ಅಂತ ಹೇಳಿದ್ರೆ ಮಹಾಸ್ಫೋಟ ಅಂತ ಹೇಳಿದ್ರೆ ನಕ್ಷತ್ರಗಳ ಕೊನೆಯ ಹಂತದ ಸ್ಫೋಟ. ಈ ನಕ್ಷತ್ರದ ಕೊನೆ ಹಂತದ ಸ್ಫೋಟ ಏನಿರುತ್ತೆ ಅದನ್ನ ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತಾ ಹೋಗ್ತೀವಿ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾದ್ರೆ ಬಿಗ್ ಬ್ಯಾಂಗ್ ಥಿಯರಿಲಿ ಒಂದು ಲೈಟ್ ಇಯರ್ ಅಂತ ಹೇಳಿದೆ ನಾನು. ಹಾಗೆ ಲೈಟ್ ಇಯರ್ ಅಂತಂದ್ರೆ ಏನು, ಈ ಬಿಗ್ ಬ್ಯಾಂಗ್ ಥಿಯರಿ ಹೇಳ್ಬೇಕು, ಲೈಟ್ ಇಯರ್ ಸ್ಪೀಡ್ ಅಲ್ಲಿ ಬೊಂಬಾರ್ಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ನೀವು ಆಲ್ರೆಡಿ ತುಂಬಾ ಎಕ್ಸಾಮ್ ಅಲ್ಲಿ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಸೊ ಹಾಗಾಗಿನೇ ಇಲ್ಲಿ ಲೈಟ್ ಇಯರ್ ಸ್ಪೀಡ್ ಅಂತಂದ್ರೆ ಏನು, ಜ್ಯೋತಿರ್ವರ್ಷ ವೇಗ ಅಂತ ಕರಿತಾ ಹೋಗ್ತೀವಿ. ಜ್ಯೋತಿರ್ವರ್ಷದ ವೇಗ ಇವೆಲ್ಲನೂ ಕೂಡ ಮಾಪಕಗಳು. ಹಾಗೆ ಲೈಟ್ ಇಯರ್ ಅಂತಂದ್ರೆ ಏನು, ಸೊ ಒಂದು ಬೆಳಕಿನ ಕಿರಣ. ಫಾರ್ ಎಕ್ಸಾಂಪಲ್, ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಳ್ಳಿ ಅಥವಾ ಒಂದು ಟಾರ್ಚ್ ಇಟ್ಕೊಳ್ಳಿ. ಆ ಟಾರ್ಚ್ ನ ಆನ್ ಮಾಡಿದಾಗ ಆ ಬೆಳಕಿನ ಕಿರಣ ಒಂದು ಸೆಕೆಂಡ್ಗೆ, ಸೊ ಒಂದು ಸೆಕೆಂಡ್ಗೆ 3 lakh ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡುತ್ತೆ. ಸೊ ಒಂದು ಸೆಕೆಂಡ್ಗೆ 3 lakh ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡುತ್ತೆ. ಸೊ ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ ಒಂದು ಬೆಳಕಿನ ಕಿರಣ. ಇಂಥದ್ದು ಒಂದು ವರ್ಷ ಪೂರ್ತಿ ಏನ್ ಟ್ರಾವೆಲ್ ಮಾಡುತ್ತೋ, ಇಂಥದ್ದು ಒಂದು ವರ್ಷ ಪೂರ್ತಿ ಏನ್ ಟ್ರಾವೆಲ್ ಮಾಡುತ್ತೋ ಆ ಟ್ರಾವೆಲ್ ಮಾಡೋದನ್ನ ನಾವು ಲೈಟ್ ಇಯರ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಒಂದು ಸೆಕೆಂಡ್ಗೆ ಎಕ್ಸಾಕ್ಟ್ ಆಗಿ 2,99,460 ಕಿಲೋಮೀಟರ್ ಅಷ್ಟು ಸ್ಪೀಡ್ ಅನ್ನ ಹೊಂದಿರುತ್ತೆ. 60 ಸೆಕೆಂಡ್, 60 ನಿಮಿಷ, 24 ಗಂಟೆ, 365.64 ದಿವಸಗಳ ಕಾಲ ಇದು ಹೋಗುತ್ತಲ್ಲ, ಅದಕ್ಕೆ ನಾವೊಂದು ಲೈಟ್ ಇಯರ್ ಅಂತ ಕರಿತಾ ಹೋಗ್ತೀವಿ. ಈ ಲೈಟ್ ಇಯರ್ ಅನ್ನ ಸಾಮಾನ್ಯವಾಗಿ ಯಾವುದಕ್ಕೆ ಬೆಳೆಸ್ತಾ ಹೋಗ್ತೀವಿ, ನಕ್ಷತ್ರಗಳ ನಡುವೆ ಇರುವಂತಹ ದೂರವನ್ನ ಕಂಡುಹಿಡಿಯಲು ನಾವು ಬರೆಸ್ತಾ ಹೋಗ್ತೀವಿ. ಎರಡು ನಕ್ಷತ್ರಗಳ ನಡುವೆ ಇರೋ ದೂರವನ್ನ ಕಂಡುಹಿಡಿಯಲು ಯಾವ್ದನ್ನ ಬೆಳೆಸ್ತೀವಿ, ಲೈಟ್ ಇಯರ್ ಅನ್ನ ಬೆಳೆಸ್ತಾ ಹೋಗ್ತೀವಿ. ಇದೇ ರೀತಿಯಲ್ಲಿ ಬರುವ ಇನ್ನೊಂದು ಮಾಪಕ ಸ್ಕೇಲ್ ಯಾವುದು ಅಂತ ಕೇಳಿದ್ರೆ ಅಸ್ಟ್ರಾನಮಿಕಲ್ ಯೂನಿಟ್ ಅಥವಾ ಖಗೋಳಮಾನ. ಸೊ ಅಸ್ಟ್ರಾನಮಿಕಲ್ ಯೂನಿಟ್ ಅಥವಾ ಖಗೋಳಮಾನ. ಅಸ್ಟ್ರಾನಮಿಕಲ್ ಯೂನಿಟ್ ಅಂತ ಹೇಳಿದ್ರೆ ಇದು ಕೂಡ ಒಂದು ದೂರವನ್ನು ಅಳತೆ ಮಾಡುವ ಮಾಪಕ. ಸಾಮಾನ್ಯವಾಗಿ ಇದು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ದೂರವನ್ನ ಕಂಡುಹಿಡಿಯಲು, ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯಲು ಈ ಒಂದು ಅಸ್ಟ್ರಾನಮಿಕಲ್ ಯೂನಿಟ್ ಅನ್ನ ಬಳಸ್ತೀವಿ. ಹಾಗಿದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಒಂದು ಅಸ್ಟ್ರಾನಮಿಕಲ್ ಯೂನಿಟ್ ಅಂತ ಹೇಳಿದ್ರೆ ಎಷ್ಟು, 1 AU ಅಂತ ಹೇಳಿದ್ರೆ ಎಷ್ಟು, 149.6 ಬಿಲಿಯನ್ ಕಿಲೋಮೀಟರ್. 149.6 ಬಿಲಿಯನ್ ಕಿಲೋಮೀಟರ್. ಇದು ಸಾಮಾನ್ಯವಾಗಿ ಸೂರ್ಯ ಮತ್ತು ಭೂಮಿ, ಸನ್ ಮತ್ತು ಅರ್ತ್ ನಡುವೆ ಇರೋ ಡಿಸ್ಟೆನ್ಸ್ ಕೂಡ ಹೌದು. ಅಂದ್ರೆ ಎಲ್ಲಿ ಬಳಸ್ಕೊಳ್ತಾ ಇದೀವಿ, ಗ್ರಹಗಳಿಂದ ಗ್ರಹಗಳಿಗೆ, ಗ್ರಹಗಳಿಂದ ನಕ್ಷತ್ರಕ್ಕಿರೋ ದೂರವನ್ನ ಕಂಡುಹಿಡಿಯಲು ಅಸ್ಟ್ರಾನಮಿಕಲ್ ಯೂನಿಟ್ ಅನ್ನ ಬಳಸ್ತೀವಿ. ಸೊ ಇದಕ್ಕಿಂತ ಜಾಸ್ತಿ ಯಾವ್ದನ್ನ ಬಳಸ್ತಾ ಇರೋದು ನಾವು, ಪಾರ್ಸೆಕ್. ಆಲ್ರೆಡಿ ಎಕ್ಸಾಮ್ KS ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾನೆ, FDST ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾನೆ. ಇಲ್ಲಿ ಪಾರ್ಸೆಕ್ ಅಂದ್ರೆ ಏನು ನೋಡಿ, ಲೈಟ್ ಇಯರ್ ಅಂದ್ರೆ ಒಂದು ಬೆಳಕಿನ ಕಿರಣ ಒಂದು ಇಯರ್ ಟ್ರಾವೆಲ್ ಮಾಡ್ಲಿಕ್ಕೆ. ಪಾರ್ಸೆಕ್ ಅಂತ ಹೇಳಿದ್ರೆ 3.26 ಇಯರ್ಸ್ ಒಂದು ಬೆಳಕಿನ ಕಿರಣ ಟ್ರಾವೆಲ್ ಮಾಡ್ಲಿಕ್ಕೆ 1 ಪಾರ್ಸೆಕ್ ಅಂತ ಕರಿತೀವಿ.
ಸೊ 1 ಫಾರ್ಸೆಕ್ ಅಂತ ಹೇಳಿದ್ರೆ ಬೆಳಕಿನ ಕಿರಣ 3.26 ಇಯರ್ಸ್ ಅಷ್ಟು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತೋ ಅದಕ್ಕೆ ನಾವು 1 ಫಾರ್ಸೆಕ್ಸ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡುವಂತ ಸ್ಕೇಲ್ ಯಾವುದಕ್ಕೆ ಬಳಸ್ಕೋತೀವಿ ನಾವು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಕ್ಷತ್ರಗಳಿಂದ ನಕ್ಷತ್ರಗಳಿಗೆ, ಗ್ಯಾಲಕ್ಸಿಗಳಿಂದ ಗ್ಯಾಲಕ್ಸಿಗಳಿಗೆ ಇರುವ ದೂರವನ್ನ ಕಂಡುಹಿಡಿಯಲು ನಾವು ಇದನ್ನ ಬಳಸ್ತಾ ಹೋಗ್ತೀವಿ. ಯಾವುದನ್ನ? ಫಾರ್ಸೆಕ್. ಓಕೆ, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಇನ್ನು ನಕ್ಷತ್ರಗಳ ಜೀವನ ಚಕ್ರ ಜೊತೆಗೆ ಅಥವಾ ಲೈಫ್ ಸೈಕಲ್ ಆಫ್ ಸ್ಟಾರ್ಸ್, ನಕ್ಷತ್ರಗಳು ಹೇಗೆ ಉಗಮ ಆಗ್ತವೆ ಮತ್ತು ನಕ್ಷತ್ರಗಳ ಕೊನೆಯ ಹಂತ ಯಾವುದು. ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ನೀವು ಕ್ವಶನ್ಸ್ ಕೇಳಿರ್ತಾರೆ ಅಥವಾ ನೀವು ಜನರಲ್ ನೋಡಿರ್ತಾರೆ ಕೂಡ. ನೀವು ರಾತ್ರಿ ಹೊತ್ತಲ್ಲಿ ಏನಾದ್ರೂ ನೀವು ಟೆರೇಸ್ ಮೇಲೆ ಹೋಗಿ ನೀವೇನಾದ್ರೂ ಸ್ಪೇಸ್ ಅನ್ನ ನೋಡ್ತು ಅಂತ ಹೇಳಿದ್ರೆ ಒಂದೊಂದು ನಕ್ಷತ್ರಗಳು ಬ್ಲೂ ಕಲರ್ ಅಲ್ಲಿ ಬ್ಲಿಂಕ್ ಆಗ್ತಾ ಇರ್ತವೆ, ಇನ್ನು ಕೆಲವೊಂದು ಯೆಲ್ಲೋ ಕಲರ್ ಇರುತ್ತೆ, ಇನ್ನು ಕೆಲವು ರೆಡ್ ಕಲರ್ ಅಲ್ಲಿ ಇರುತ್ತೆ. ಹಾಗಿದ್ರೆ ರೆಡ್ ಕಲರ್ ಇದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ KS ಬಂದಾಗ ಹೀಗೆ ಕೇಳ್ತಾನೆ. ಸೊ ನಕ್ಷತ್ರಗಳು ಬ್ಲೂ ಕಲರ್ ಇತ್ತು ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತಾ, ಇಲ್ಲ ರೆಡ್ ಕಲರ್ ಇದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತಾ, ಇಲ್ಲ ಯೆಲ್ಲೋ ಕಲರ್ ಇದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತಾ. ಸಾಮಾನ್ಯವಾಗಿ ನೋಡಿ, ಸಾಮಾನ್ಯವಾಗಿ ನಮ್ಗೆ ತಲೆಗೆ ಏನು ಬರುತ್ತೆ, ಟೆಂಪರೇಚರ್ ಜಾಸ್ತಿ ಇರಬೇಕು ಅಂತಂದ್ರೆ ರೆಡ್ ಕಲರ್ ಅಲ್ಲಿ ಇರಬೇಕು. ಸೊ ರೆಡ್ ಕಲರ್ ನಕ್ಷತ್ರ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ, ಉಷ್ಣತೆ ಜಾಸ್ತಿ ಬರ್ತಾ ಇದೆ ಅಂತ ಅನ್ಕೊಂತೀವಿ. ಲಾಜಿಕ್ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸೌದೆ ಒಲೆ. ಸೊ ನಮ್ಮ ಮನೇಲಿ ಏನಾಗ್ಬಿಟ್ಟು ಸೌದೆ ಒಲೆಗೆನ ಕಟ್ಟಿಗೆನ ಹಾಕ್ಬಿಟ್ಟು ಒಲೆನ ಮಾಡ್ತಾ ಇದ್ದಾಗ ಅಡುಗೆನ ಮಾಡಕ್ಕೆ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಮಾಡ್ತೀವಿ. ಅದೇ ಗ್ಯಾಸಲ್ಲಿ ಆದ್ರೆ ಬೇಗ ಮಾಡ್ತೀವಿ. ಕಾರಣ ಏನಂತಂದ್ರೆ ನೀವು ಯೆಲ್ಲೋ ಕಲರ್ ನೀವು ಸೌದೆನ ಹಾಕಿದಾಗ ಕಟ್ಟಿಗೆನ ಹಾಕಿ ಮಾಡಿದಾಗ ಆ ಫ್ಲೇಮ್ ಬರೋದು ಯೆಲ್ಲೋ ಕಲರ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರಿ. ಸೊ ಯೆಲ್ಲೋ ಕಲರ್ ಇರೋದು ಮೀಡಿಯಂ ಟೆಂಪರೇಚರ್ ಅನ್ನ ತೋರಿಸುತ್ತೆ. ಅದೇ ನೀವು ಗ್ಯಾಸ್ ಅನ್ನ ತಗೊಳ್ಳೋದಾದ್ರೆ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಫ್ಲೇಮ್ ಬರ್ತಾ ಇರುತ್ತೆ. ಸೊ ಟೆಂಪರೇಚರ್ ಅಲ್ಲಿ ಏನಾಗಿರುತ್ತೆ, ಹೈ ಇರುತ್ತೆ. ಸೊ ರೆಡ್ ಕಲರ್ ಅಂತ ಹೇಳಿದ್ರೆ ನೀವು ಸ್ಟವ್ನ ಆಫ್ ಮಾಡಿದಾಗ ಅಥವಾ ಸೌದೆಯನ್ನ ಕೆಡಿಸಿದಾಗ ಕಂಪ್ಲೀಟ್ ಆದ್ಮೇಲೆ ಅದು ಯಾವ ಕಲರ್ ಕಾಣ್ತಾ, ರೆಡ್ ಕಲರ್ ಕಾಣ್ತಿರುತ್ತೆ. ರೆಡ್ ಕಲರ್ ಅವೆರಡಕ್ಕಿಂತನೂ ಕೂಡ ಕಡಿಮೆ ಟೆಂಪರೇಚರ್ನ ಸೂಚಿಸ್ತಾ ಇರುತ್ತೆ. ಒಂದು ನಕ್ಷತ್ರ ರೆಡ್ ಕಲರ್ಗೆ ಹೋಗಿದೆ ಅನ್ನೋದಾದ್ರೆ ಅದರದ್ದು ಆಯಸ್ಸು ಕಡಿಮೆ ಆಗ್ತಿದೆ ಅಂತ ತೋರಿಸುತ್ತೆ. ಸೊ ಅದರಲ್ಲಿ ಯೆಲ್ಲೋ ಕಲರ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಬ್ಲೂ ಇಂದ ಯೆಲ್ಲೋಗೆ ಹೋಗ್ತಾ ಇದೆ, ಯೆಲ್ಲೋ ಇಂದ ರೆಡ್ ಹೋಗುತ್ತೆ, ಆಮೇಲೆ ಅದು ಬ್ಲಾಕ್ ಹೋಲ್ ಆಗ್ಬೋದು, ಬೇರೆ ಕಡೆಗೂ ಕೂಡ ಹೋಗ್ಬೋದು ನಕ್ಷತ್ರ ಅಂತ ಹೇಳಿದ್ರೆ. ಅವನ ಎಕ್ಸಾಂಪಲ್ ತುಂಬಾ ಸಲ ಎಕ್ಸಾಂಪಲ್ ಕೇಳಿದ್ದಾನೆ, ಯಾವ ರೀತಿಯ ಗ್ರಹಗಳು, ಯಾವ ಬಣ್ಣದ ನಕ್ಷತ್ರಗಳು, ಯಾವ ಬಣ್ಣದ ನಕ್ಷತ್ರಗಳು ಹೆಚ್ಚು ಉಷ್ಣತೆಯನ್ನು ಸೂಚಿಸ್ತವೆ, ಹೊರಗಡೆನ ಹಾಕ್ತವೆ, ಟೆಂಪರೇಚರ್ನ ಹೊರಗಡೆ ಬಿಡ್ತವೆ ಅಂತ ಕೂಡ ಕೇಳ್ತಾನೆ. ಅಂತ ಹೇಳಿದ್ರೆ ನಕ್ಷತ್ರಗಳು ಬ್ಲೂ ಕಲರ್ ಇತ್ತು ಅಥವಾ ಗ್ರೀನ್ ಕಲರ್ ಇತ್ತು ಅಂದ್ರೆ ಟೆಂಪರೇಚರ್ ಹೈ ಇರುತ್ತೆ, ಅದರಲ್ಲಿ ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗೋ ಕ್ರಿಯೆ ಜಾಸ್ತಿ ನಡೀತಾ ಇರುತ್ತೆ. ಸೊ ಇನ್ನು ಕೆಲವೊಂದು ನಕ್ಷತ್ರಗಳು ರೆಡ್ ಕಲರ್ ಇರುತ್ತೆ, ಅದರ ಟೆಂಪರೇಚರ್ ಕೂಡ ಕಡಿಮೆ ಇರುತ್ತೆ, ಅದರಿಂದ ಬರೋದು ಬೆಳಕಿನ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಅದು ನೋಡ್ತಾ ಹೋಗೋಣ. ಹಾಗಾದ್ರೆ ನಕ್ಷತ್ರಗಳು ಅಂತ ಹೇಳಿದ್ರೆ ಒಂದೇ ರೀತಿಯ ಲೈಫ್ ಸೈಕಲ್ ಹೊಂದಿರ್ತವ? ಇಲ್ಲ, ಅವುಗಳ ಗಾತ್ರಕ್ಕೆ ತಕ್ಕಂತ ಲೈಫ್ ಸೈಕಲ್ ನ ಹೊಂದಿರ್ತವೆ. ಎರಡು ರೀತಿಯ ನೋಡ್ತೀವಿ. ಈ ನಕ್ಷತ್ರಗಳು ಹೇಗೆ ಫಾರ್ಮ್ ಆಗ್ತವೆ? ಸ್ಟೆಲ್ಲರ್ ನೆಬುಲಾ ಅಂತ ಕರಿತೀವಿ. ಈ ಸ್ಟೆಲ್ಲರ್ ನೆಬುಲಾ ಅಂತ ಹೇಳಿದ್ರೆ, ನೆಬುಲಾ ಅಂದ್ರೆ ಏನು, ಒಂದು ಮೋಡ. ಈ ಮೋಡ ಹೇಗಾಗತ್ತೆ ನೋಡಿ, ಒಂದು ಹೈಡ್ರೋಜನ್ ಆಟಮ್ ಸೇರ್ಕೊಳ್ಳುತ್ತೆ, ಒಂದು ಹೈಡ್ರೋಜನ್ ಆಟಮ್ ಇನ್ನೊಂದನ್ನ ಬಂದು ಅಟ್ರಾಕ್ಟ್ ಮಾಡುತ್ತೆ. ಸೊ ಏನಾಯ್ತು, ಒಂದಕ್ಕೊಂದು ಅಟ್ರಾಕ್ಟ್ ಮಾಡ್ತಾ 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 ಇಲ್ಲೇನಾಗ್ತದೆ, ಒಂದು ಮೋಡ ತರ ಫಾರ್ಮ್ ಆಗ್ತಾ ಬಂತು. ಇಲ್ಲಂದ್ರೂ ಕೂಡ ಏನು ಹೈಡ್ರೋಜನ್ ಸೇರ್ಕೊಳ್ತಾನೆ ಬಂತು. ಈ ಬರ್ತಾ ಬರ್ತಾ ಈ ಮಧ್ಯಭಾಗದಲ್ಲಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಮಧ್ಯದಲ್ಲಿ ತಮ್ಮ ಕೇಂದ್ರದ ಕಡೆ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿ 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 ಪ್ರೋಟೋಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ. ಹಾದಿ ನಕ್ಷತ್ರ ಅಂತ ಕರಿತೀವಿ, ಪ್ರೋಟೋಸ್ಟಾರ್ ಅಂತ ಕರಿತೀವಿ. ಪ್ರೋಟೋಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಟೋಸ್ಟಾರ್ ಆಗ್ಬೇಕಾದ ನಕ್ಷತ್ರಗಳು ಎರಡು ರೀತಿಯಲ್ಲಿ ಆಗ್ತವೆ. ಒಂದು ಅವರೇಜ್ ಸ್ಟಾರ್, ಸರಾಸರಿ ದಪ್ಪ ಇರುವಂತಹ ನಕ್ಷತ್ರಗಳು. ಇನ್ನೊಂದು ಮ್ಯಾಸಿವ್ ಸ್ಟಾರ್, ಅತ್ಯಂತ ದೊಡ್ಡದಾಗಿರುವ ನಕ್ಷತ್ರಗಳು ಎರಡು ರೀತಿಯಲ್ಲಿ ಆಗ್ತವೆ. ಒಂದು ಅತ್ಯಂತ ದೊಡ್ಡದಿರೋದು, ಇನ್ನೊಂದು ಸರಾಸರಿ ದಪ್ಪ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಸರಾಸರಿ ದಪ್ಪ ಅಂತ ಹೇಳಿದ್ರೆ ಸೂರ್ಯನಿಗೆ ಎಕ್ಸಾಂಪಲ್ ತಗೋಬಹುದು. ಇಲ್ಲಿ ಈ ಸರಾಸರಿ ದಪ್ಪ ಇರುವಂತಹ ನಕ್ಷತ್ರಗಳು ಅಂತ ತಗೊಳ್ಳೋದಾದ್ರೆ ನೆಕ್ಸ್ಟ್ ಇದ್ರ ಯಾವ ಸ್ಟೇಜ್ಗೆ ಹೋಗುತ್ತೆ, ಇದು ರೆಡ್ಗೆ ಎಂಟರ್ ಆಗುತ್ತೆ. ಸೊ ಈ ನಕ್ಷತ್ರಗಳಲ್ಲಿ ಯಾವಾಗಲೂ ಕೂಡ ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಏನು, ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗೋದ್ರಿಂದಾನೇ ಇದಕ್ಕೆ ನಾವು ಬೆಳಕು ಮತ್ತೆ ಲೈಟ್ ಕೂಡ ಸಿಗುತ್ತಿದ್ರಿಂದ ಈ ಕ್ರಿಯೆಗೆ ನಾವು ಫ್ಯೂಸನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೈಡ್ರೋಜನ್ ಹೀಲಿಯಂ ಆ ಕ್ರಿಯೆಗೆ ನಾವು ಫ್ಯೂಸನ್ ಅಂತ ಕರಿತೀವಿ. ಇನ್ನು ಈ ರೆಡ್ ಇಂದ ಪ್ಲಾನೆಟರಿ ನೆಬುಲಾ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಾನೆಟ್ ನೆಬುಲಾದಿಂದ ವೈಟ್ ಡ್ರಾಫ್ಟ್ ಆಗುತ್ತೆ. ಹಾಗೆ ಸೂರ್ಯನ ಕೊನೆಯ ಹಂತ ಯಾವುದು? ವೈಟ್ ಡ್ರಾಫ್ಟ್. ಸೊ ಶ್ವೇತಕುಬ್ಜ ಅಂತ ಕರಿತೀವಿ. ಸೂರ್ಯ ಶ್ವೇತಕುಬ್ಜವಾಗಿ ತನ್ನ ಅಂತ್ಯವನ್ನ ಕಾಣ್ತಾ ಹೋಗ್ತಾನೆ. ಎಕ್ಸಾಂಪಲ್ ಯಾವುದು? ಸೂರ್ಯ ಏನಾಗ್ತಾನೆ, ಸನ್ ಏನಾಗುತ್ತೆ ಅಂತ ಕೂಡ ಕೇಳುವುದು. ಶ್ವೇತಕುಬ್ಜ,
ಡ್ರಾಫ್ಟ್ ಅಂತ ಕರಿತೀವಿ. ಇನ್ನು ಮ್ಯಾಸಿವ್ ಸ್ಟಾರ್ ಅತ್ಯಂತ ದೊಡ್ಡದಿರುವಂತಹ ನಕ್ಷತ್ರಗಳು. ಮ್ಯಾಸಿವ್ ಸ್ಟಾರ್ ಏನಾಗುತ್ತೆ, ರೆಡ್ ಸೂಪರ್ ಗೈಂಟ್ ಕನ್ವರ್ಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಇದರಲ್ಲಿ ಸೂಪರ್ ನೋವಾ ಆಗಿ ಆಗುತ್ತೆ. ಯಾವುದು ಸೂಪರ್ ನೋವಾ. ಈ ಸೂಪರ್ ನೋವಾ ಆಗೋದು ಈ ನಕ್ಷತ್ರಗಳು ಎರಡು ರೀತಿ ಆಗುತ್ತೆ. ಒಂದು ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು ಅಥವಾ ಬ್ಲ್ಯಾಕ್ ಹೋಲ್ ಆಗ್ಬೋದು. ಮ್ಯಾಸಿವ್ ಸ್ಟಾರ್ ಇರೋದು ಅತ್ಯಂತ ದೊಡ್ಡದಾಗಿರೋ ನಕ್ಷತ್ರಗಳು ಎರಡು ರೀತಿಯ ಅಂತ್ಯವನ್ನ ಕಾಣ್ತವೆ. ಒಂದು ಕಪ್ಪು ರಂಧ್ರ ಅಥವಾ ಬ್ಲ್ಯಾಕ್ ಹೋಲ್ ಅಥವಾ ನ್ಯೂಟ್ರಾನ್ ನಕ್ಷತ್ರಗಳು ಎರಡೂ ಆಗುವ ಸಾಧ್ಯತೆ ಇದೆ. ಇವೆರಡು ಬಗ್ಗೆನೂ ಕೂಡ ಇನ್ನೂ ಕೂಡ ರಿಸರ್ಚ್ ನಡೀತಿರೋದ್ರಿಂದ ಫೈನಲ್ ಕೂಡ ಬಂದಿಲ್ಲ. ಬ್ಲ್ಯಾಕ್ ಹೋಲ್ ಬಗ್ಗೆನೇ ಕೂಡ ಇನ್ನೂ ಕೂಡ ರಿಸರ್ಚ್ ನಡೀತಾ ಇದೆ. ನ್ಯೂಟ್ರಾನ್ ಸ್ಟಾರ್ ಬಗ್ಗೆನೂ ಕೂಡ ರಿಸರ್ಚ್ ನಡೀತಾ ಇದೆ. ಈ ರಿಸರ್ಚ್ ಅಲ್ಲಿ ಇರುವಂತಹದ್ದು ಯಾವುದು ಕೂಡ ಎಕ್ಸಾಮ್ ಬರಲ್ಲ, ಆದ್ರೆ ಏನ್ ಆಗೋ ಸಾಧ್ಯತೆ ಇದೆ ಅಂತ ಕೇಳ್ತಾನೆ. ಒಂದು ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು ಅಥವಾ ಬ್ಲ್ಯಾಕ್ ಹೋಲ್ ಕೂಡ ಆಗ್ಬೋದು. ನಕ್ಷತ್ರಗಳ ಕೊನೆಯ ಹಂತ. ಅವರ ಒಂದು ನಕ್ಷತ್ರ ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು, ಇಲ್ಲ ಬ್ಲ್ಯಾಕ್ ಹೋಲ್ ಆಗ್ಬೋದು. ಅತ್ಯಂತ ದೊಡ್ಡ ನಕ್ಷತ್ರ ಆಗಿದ್ರೆ, ಚಿಕ್ಕ ನಕ್ಷತ್ರ ಆಗಿದ್ರೆ ವೈಟ್ ಡ್ರಾಫ್ಟ್ ಕೂಡ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ನಾವು ಇನ್ನು ಸೂರ್ಯನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೂರ್ಯ ರಚನೆ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ. ಯಾಕಂದ್ರೆ ಸಂಪೂರ್ಣವಾಗಿ ಸೂರ್ಯನ ನೋಡ್ಕೊಂಡ್ಮೇಲೆ ನಾವು ಪ್ಲಾನೆಟ್ಸ್ ಹೋಗ್ಬೇಕಾಗತ್ತೆ. ಪ್ಲಾನೆಟ್ಸ್ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಭೂಮಿನ ತಗೊಂಡು ಸಂಪೂರ್ಣವಾಗಿ ಅದ್ರ ಬಗ್ಗೆ ಚಿತ್ರಣವನ್ನ ಕೊಡ್ತಾ ಹೋಗ್ತೀವಿ ಮುಂದಿನ ವಿಡಿಯೋಗಳಲ್ಲಿ. ಇದರಲ್ಲಿ ಸೂರ್ಯನಲ್ಲಿ ಇರುವಂತಹ ಪ್ರಮುಖವಾದ ಧಾತುಗಳು ಯಾವುದು, ಎಲಿಮೆಂಟ್ಸ್ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಸಣ್ಣಲ್ಲಿರುವಂತಹ ಎಲಿಮೆಂಟ್ಸ್ಗಳು ಯಾವುದು ಅಂತ ಕೇಳಿದ್ರೆ ಹೈಡ್ರೋಜನ್, ಹೀಲಿಯಂ, ಆಕ್ಸಿಜನ್, ಸಿಲಿಕಾನ್, ಐರನ್, ಎಕ್ಸೆಟ್ರಾ ಇತ್ಯಾದಿ ಯಾವುದು ಅಂಶಗಳನ್ನ, ರಾಸಾಯನಿಕಗಳನ್ನ ಇದು ಹೊಂದಿರುತ್ತೆ. ಖನಿಜಗಳು ಮತ್ತು ರಾಸಾಯನಿಕಗಳನ್ನ ಹೊಂದಿರುತ್ತೆ ಯಾವುದು ಸೂರ್ಯ. ಸೂರ್ಯನಿಂದ ಸಾಮಾನ್ಯವಾಗಿ ನಾವೇನ್ ಪಡ್ಕೊಳ್ತಾ ಹೋಗ್ತೀವಿ, ಲೈಟ್ ಅನ್ನ ಪಡ್ಕೊಳ್ತೀವಿ ಮತ್ತೆ ಹೀಟ್ ಅನ್ನ ಪಡ್ಕೊಳ್ತೀವಿ. ಲೈಟ್ ಮತ್ತು ಹೀಟ್ ಅನ್ನ ಪಡ್ಕೊಳ್ಳೋದ್ರಿಂದ ಅಂದ್ರೆ ಯಾವುದೇ ನಕ್ಷತ್ರ ಆದ್ರೂ ಕೂಡ ಅದರಲ್ಲಿ ಆಗುತ್ತೆ ಕ್ರಿಯೆಗೆ ಆ ಫ್ಯೂಸನ್ ಅಂತ ಕರಿತೀವಿ ಅಂತ ಹೇಳಿದೆ. ಸೂರ್ಯನಲ್ಲೂ ಕೂಡ ಹೈಡ್ರೋಜನ್ ಏನಾಗ್ತಿರುತ್ತೆ, ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಸೊ ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗೋ ಕ್ರಿಯೆಗೆ ನಾವೆಂತ ಕರಿತೀವಿ, ಫ್ಯೂಸನ್ ಅಂತ ಕರಿತೀವಿ ಅಂತ ಹೇಳಿದೆ. ಏನು ಫ್ಯೂಸನ್ ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಆಗಿದೆ. ಇದಕ್ಕೆ ನಾವು ಸಮ್ಮಿಲನ ಅಂತ ಕರಿತಾ ಹೋಗ್ತೀವಿ. ಫ್ಯೂಸನ್ ಅಂತಂದ್ರೆ ಏನು, ಸಮ್ಮಿಲನ. ಸೊ ಈ ಫ್ಯೂಸನ್ ಕ್ರಿಯೆ ಸೂರ್ಯನಲ್ಲಿ ಅಥವಾ ನಕ್ಷತ್ರಗಳಲ್ಲಿ ಕೂಡ ನಡೆಯುತ್ತೆ, ಅಥವಾ ಹೈಡ್ರೋಜನ್ ಬಾಂಬುಗಳಲ್ಲೂ ಕೂಡ ಈ ಕ್ರಿಯೆನ ನಾವು ನೋಡ್ತಾ ಹೋಗ್ಬೋದು. ಅದು ಫ್ಯೂಸನ್ ನಡೆಯೋದ್ರಲ್ಲಿ ಹೈಡ್ರೋಜನ್ ಬಾಂಬುಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಇದರಿಂದ ನಮಗೆ ಫ್ಯೂಸನ್ ಇಂದ ಏನ್ ಸಿಗುತ್ತೆ, ಸೊ ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಭೂಮಿ ಇದೆ ಅಂತ ಅನ್ಕೊಳ್ಳೋದಾದ್ರೆ ನಾವು ಈ ಭೂಮಿ ಇಲ್ಲಿದೆ ಅನ್ನೋದಾದ್ರೆ ಸೂರ್ಯನಿಂದ ಫ್ಯೂಸನ್ ಕ್ರಿಯೆಯಿಂದ ಲೈಟ್ ಕೂಡ ಬರುತ್ತೆ ನಮ್ಗೆ, ಮತ್ತೆ ಹೀಟ್ ಕೂಡ ಬರುತ್ತೆ. ನಾವು ಏನು ಇವಾಗ ಬೆಳಕನ್ನ ತಗೊಳ್ತಾ ಇದ್ದೀವಿ ಅದಕ್ಕೆ ಕಾರಣ ಫ್ಯೂಸನ್ ಸಮ್ಮಿಲನ ಕ್ರಿಯೆ. ಸೂರ್ಯನಲ್ಲಿರುವ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗೋದೆ ನಾವು ಲೈಟ್ ಅನ್ನ ಪಡ್ಕೊಳ್ತಾ ಇದ್ದೀವಿ ಮತ್ತು ಹೀಟ್ ಅನ್ನ ಪಡ್ಕೊಳ್ತಾ ಇದ್ದೀವಿ. ಹಾಗೆ ಲೈಟ್ ಏನ್ ಬರ್ತಾ ಇದೆ, ಸೂರ್ಯನಿಂದ ಏನ್ ಲೈಟ್ ಬರ್ತಾ ಇದೆ, ಬೆಳಕಿನ ಕಿರಣ ಬರ್ತಾ ಇದೆ, ಅದು ಎಷ್ಟು ನಿಮಿಷ ತಗೊಳುತ್ತೆ ಸೂರ್ಯನಿಂದ ಭೂಮಿಗೆ ಬರಲಿಕ್ಕೆ, 8 ನಿಮಿಷ 8 ಮಿನಿಟ್ಸ್ 20 ಸೆಕೆಂಡ್ ಟೈಮ್ ತಗೊಳುತ್ತೆ. ಸೂರ್ಯನಲ್ಲಿ ಇರುವಂತಹ ಸೂರ್ಯನ ಬೆಳಕು ಭೂಮಿಯ ತಲುಪಲು ತೆಗೆದುಕೊಳ್ಳುವ ಅವಧಿ, ಸನ್ಲೈಟ್ ಭೂಮಿನ ತಲುಪಬೇಕಾದ್ರೆ 8 ನಿಮಿಷ 20 ಸೆಕೆಂಡ್ ಟೈಮ್ ತಗೊಳುತ್ತೆ. ಸೊ ಕ್ಲಿಯರ್. ಹಾಗೆ ಎಕ್ಸಾಮ್ ಅಲ್ಲಿ ಕೂಡ ಎಷ್ಟೋ ಸಲ ಎಕ್ಸಾಮ್ ಕ್ವಶನ್ಸ್ ಕೇಳಿದಾನೆ, ಎಲ್ಲಿ 8 ನಿಮಿಷ 20 ಸೆಕೆಂಡ್ ಟೈಮ್ ತಗೊಳುತ್ತೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಒಂದು ನೋಡೋದಾದ್ರೆ ನಾವು ಇಲ್ಲಿ ಸೂರ್ಯನ ಹಲವಾರು ಭಾಗಗಳನ್ನು ನಾವು ಇಲ್ಲಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೋದು. ಅದರಲ್ಲಿ ಹಲವಾರು ವಿಭಾಗಗಳನ್ನು ಕೂಡ ಮಾಡ್ಕೊಂಡಿದ್ವಿ. ಮೊದಲನೇದು ಯಾವುದು ನೋಡ್ತಾ ಹೋಗೋಣ. ಕ್ರೋಮೋಸ್ಪಿಯರ್ ಅಂತ ಕರಿತೀವಿ, ಸೂರ್ಯನ ಹೊರಭಾಗ. ಇದು ಬರಿಗಣ್ಣಿಗೆ ಕಾಣದೇ ಇರುವಂತಹ ಭಾಗ. ಏನು, ಕ್ರೋಮೋಸ್ಪಿಯರ್ ಅಥವಾ ವರ್ಣಮಂಡಲ. ಏನು, ಕ್ರೋಮೋಸ್ಪಿಯರ್ ವರ್ಣಮಂಡಲ. ಇದಕ್ಕೆ ಇನ್ನೊಂದು ಹೆಸರಿನೂ ಕೂಡ ಕರಿತೀವಿ, ಕರೋನಾ. ಇದನ್ನ ಡೇ ಟೈಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಆಗಲ್ಲ. ಕೊರೋನಾವನ್ನ ನೀವು ಡೇ ಟೈಮ್ ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಇದು ಯಾವಾಗ ನೋಡ್ಬೋದು, ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಸಂಪೂರ್ಣ ಸೂರ್ಯ ಗ್ರಹಣದ ಸಮಯದಲ್ಲಿ ಮಾತ್ರ ಈ ಕರೋನಾವನ್ನ ನೋಡ್ತೀವಿ. ಈ ಕರೋನಾವನ್ನ ಸ್ಟಡಿ ಮಾಡ್ಲಿಕ್ಕೋಸ್ಕರನೇ ನಾಸಾದವರು ಒಂದು ಪಾರ್ಕರ್ ಅನ್ನೋ ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಅನ್ನ ಕಳಿಸಿದ್ದಾರೆ. ಸೊ ಕೊರೋನಾವನ್ನ ಸ್ಟಡಿ ಮಾಡ್ಲಿಕ್ಕೆ ನಾಸಾದವರು ಯಾವ ಒಂದು ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ನ ಕಳಿಸಿದ್ದಾರೆ ಅಂತ ಕೇಳಿದ್ರೆ ಪಾರ್ಕರ್ ಅನ್ನೋ ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ನ ಕಳಿಸಿದ್ ಯಾರು ಅಂತ ಕೇಳಿದ್ರೆ ನಾಸಾದವರು. ಅವರು ಯಾರು, USA. ಸೊ USA ದವರು ನೋಡ್ತೀವಿ. ಇದನ್ನ ಲಾಂಚಿಂಗ್ ಡೇಟ್ ಯಾವಾಗ ಆಯ್ತು ಹಾಗಾದ್ರೆ ಪಾರ್ಕರ್ ಅನ್ನ ಕಳಿಸಿದ್ ಯಾವಾಗ ಅಂತ ಕೇಳಿದ್ರೆ ಆಗಸ್ಟ್ 12, 2018 ನಾಸಾದವರು ಲಾಂಚ್ ಮಾಡ್ತಾರೆ.
ಈ ಲಾಂಚ್ ಮಾಡಿದ ವೆಹಿಕಲ್ ಯಾವುದು, ರಾಕೆಟ್ ಯಾವುದು ಅಂತ ಕೇಳಿದ್ರೆ ಡೆಲ್ಟಾ 4 ಹೆವಿ. ಸೊ ಡೆಲ್ಟಾ 4 ಹೆವಿಯಲ್ಲಿ ಈ ಪಾರ್ಕರ್ ಅನ್ನೋ ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ನ ತಗೊಂಡೋಗಿ ಇವತ್ತು ಯಾವ್ದು ಕರೋನಾವನ್ನು ಸ್ಟಡಿ ಮಾಡ್ಲಿಕ್ಕೆ ಬಿಟ್ಟಿದ್ದೇವೆ. ಹಾಗಾದ್ರೆ ಭಾರತನು ಕೂಡ ಏನಾದ್ರು ಪ್ಲಾನ್ ಮಾಡ್ತಾ ಇದೆಯಾ ಸರ್? ಎಸ್, ಭಾರತನು ಕೂಡ ಆದಿತ್ಯ ಅನ್ನೋ ಒಂದು ಹೆಸರಲ್ಲಿ ಈ ಒಂದು ಕರೋನಾ ಸೂರ್ಯನ ಸ್ಟಡಿ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇಸ್ರೋದವರು ಕೂಡ ಈ ಒಂದು ಪ್ರಯತ್ನವನ್ನ ಪಡ್ತಾರೆ. ಓಕೆ ಸ್ನೇಹಿತರೆ, ಇದು ವರ್ಣಮಂಡಲ ಅಥವಾ ಕ್ರೋಮೋಸ್ಫಿಯರ್ ಬಗ್ಗೆ ಆಯ್ತು. ಎರಡನೇದು ಯಾವುದು? ಎರಡನೇ ಭಾಗ ಮಾಡ್ಕೊಂಡು ನಾವು ಫೋಟೋಸ್ಫಿಯರ್, ಪ್ರಚಲನ ವಲಯ. ಎರಡನೇ ಯಾವುದು? ಫೋಟೋಸ್ಫಿಯರ್ ಅಥವಾ ದ್ವಿತೀಯ ವಲಯ ಅಂತ ಕರಿತಾ ಹೋಗ್ತೀವಿ. ಇದು ಸೂರ್ಯನ ದ್ವಿತೀಯ ವಲಯವಾಗಿರುತ್ತೆ. ನೋಡಿ, ಸೂರ್ಯನ ದ್ವಿತೀಯ ವಲಯ ಫೋಟೋಸ್ಫಿಯರ್. ಮೂರನೇದು ಯಾವುದು? ಕನ್ವೆಕ್ಷನ್ ಪ್ರಚಲನ ವಲಯ, ಕನ್ವೆಕ್ಷನ್ ಝೋನ್. ಪ್ರಚಲನ ವಲಯ, ಕನ್ವೆಕ್ಷನ್ ಝೋನ್. ಮೂರನೇ ವಲಯ ಯಾವುದು? ಪ್ರಚಲನ ವಲಯ, ಕನ್ವೆಕ್ಷನ್ ಝೋನ್. 4 ರೇಡಿಯೇಷನ್, ವಿಕಿರಣ ವಲಯ. 4ನೇ ವಲಯನೇ ನೋಡಿದೆ ಯಾವುದು? ರೇಡಿಯೇಷನ್ ಝೋನ್, ವಿಕಿರಣ ವಲಯ. ಕೊನೆಯದಾಗಿ ಕೋರ್ ಕೇಂದ್ರ, ಸೂರ್ಯನಲ್ಲಿ ಅಗಾಧವಾದ ಟೆಂಪರೇಚರ್ನ ಹೊಂದಿರುವಂತಹ ಭಾಗ ಇದು. ಸನ್ ಸರ್ಫೇಸ್ ಮೇಲ್ಗಡೆ ಕೊರೋನಾ ಹತ್ತಿರ ಸಾಮಾನ್ಯವಾಗಿ 20,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಸೊ ಎಲ್ಲಿ? ಸೂರ್ಯನ ಮೇಲ್ಮೈಯಲ್ಲಿ ವರ್ಣಮಂಡಲ ಕೊರೋನಾದಲ್ಲಿ 20,000 ಡಿಗ್ರಿಯಷ್ಟು ಟೆಂಪರೇಚರ್ನ ಹೊಂದಿರುತ್ತೆ ಸೂರ್ಯನ ಮೇಲ್ಭಾಗ. ಓಕೆ, ಅಂದ್ರೆ ಮೇಲ್ಭಾಗದಿಂದ ಸೂರ್ಯನ ಮೇಲ್ಭಾಗದ ಅಂತರಾಳಕ್ಕೆ ಹೋಗ್ತಿದ್ದಂತೆ, ಕೇಂದ್ರದ ಕಡೆಗೆ ಹೋಗ್ತಿದ್ದಂತೆ ಒಂದು ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಸರ್ ಇಷ್ಟೆಲ್ಲ ಆಗ್ತಾ ಇದೆ, ಇಲ್ಲಿ ಹೈಡ್ರೋಜನ್ ಹೀಲಿಯಂ ಕ್ರಿಯೇಟ್ ಆಗ್ತಿದೆ. ಸೊ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗ್ತಾ ಬೆಳಕು ಮತ್ತು ಲೈಟ್ ಬರ್ತಾ ಇದೆ. ತನ್ನಲ್ಲಿರುವ ಎನರ್ಜಿ ಕೂಡ ಏನಾಗ್ತಿದೆ? ಸೂರ್ಯನಲ್ಲಿರೋ ಎನರ್ಜಿ ಕೂಡ ಕಡಿಮೆ ಆಗ್ತಾ ಇದೆ. ಸೂರ್ಯನ ಎನರ್ಜಿ ಕಡಿಮೆ ಆಗಿ ಇಲ್ಲಿ ಸನ್ ಸ್ಪಾಟ್ಗಳು ಕೂಡ ಆಗ್ಬಿಡ್ತವೆ. ಹಾಗೆ ಸನ್ ಸ್ಪಾಟ್ ಅಂದ್ರೆ ಏನು? ಕಪ್ಪು ಚುಕ್ಕೆ. ಅರೆ, ಎಲ್ಲ ಸೂರ್ಯನ ಎಲ್ಲಾ ಭಾಗದಲ್ಲೂ ಕೂಡ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗೋದಿಲ್ಲ, ಹೌದಲ್ಲ? ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗೋದಿಲ್ಲ ಸೂರ್ಯನ ಎಲ್ಲಾ ಭಾಗದಲ್ಲೂ ಕೂಡ. ಹಾಗಾಗಿನೇ ಇಲ್ಲಿ ಒಂದೇ ರೀತಿ ಕನ್ವರ್ಟ್ ಆಗೋದಿಲ್ಲ. ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ತರ ಹಾಕ್ತಾ ಇರ್ತಾರೆ, ಅದರ ಪ್ರಮಾಣ ಬೇರೆ ಬೇರೆ ತರ ಇರುತ್ತೆ. ಹಾಗಾಗಿನೇ ನಾವೇನ್ ಮಾಡ್ಕೊಳ್ತಾ ಹೋಗ್ತೀವಿ, ಇಲ್ಲಿ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಏನಾದ್ರೂ ನಿಮಗೆ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗಿದೆ, ಈ ಭಾಗ ನೋಡ್ಲಿಕ್ಕೆ ಕಪ್ಪಾಗಿ ಕಾಣ್ತಾ ಇರುತ್ತೆ, ಬ್ಲ್ಯಾಕ್ ಆಗಿ ಕಾಣ್ತಾ ಇರುತ್ತೆ. ಅಂದ್ರೆ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗೋ ಕ್ರಿಯೆ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಕೆಲವೊಂದು ಟೈಮ್ ನೋಡಿದ್ರೆ ಸೂರ್ಯನ ಬೆಳಕು ತುಂಬಾನೇ ಇರುತ್ತೆ, ಆದ್ರೆ ಟೆಂಪರೇಚರ್ ಕಡಿಮೆ ಬೀಳ್ತಾ ಇರುತ್ತೆ ನಮಗೆ. ಕಾರಣ ಏನು? ಬೇಸಿಗೆಯಲ್ಲಿ ನಾವು ಸಮ್ಮರ್ ಸೀಸನ್ ನೋಡ್ತಾ ಇದೀನ. ಕಾರಣ ಏನಂತಂದ್ರೆ, ನೀವು ಅವಾಗ ಭೂಮಿಯ ಮೇಲ್ಗಡೆ ಈ ಸನ್ ಸ್ಪಾಟ್ ಅಪೋಸಿಟ್ ಅಲ್ಲಿ ನೀವು ಇರ್ತೀರ. ಸನ್ ಸ್ಪಾಟ್ ಅಪೋಸಿಟ್ ಅಲ್ಲಿ ನಾವು ಇದ್ದಾಗ, ಭೂಮಿ ಅಪೋಸಿಟ್ ಅಲ್ಲಿ ಇದ್ದಾಗ ಅಲ್ಲಿ ಬರುವಂತ ಟೆಂಪರೇಚರ್ ಕೂಡ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗೋ ಕ್ರಿಯೆನೂ ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಇನ್ನು ಇಲ್ಲಿ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗ್ತಿದೆ, 20,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಹಾಗಿದ್ಮೇಲೆ ಇದರಿಂದ ಏನಾಗ್ತಾ ಬರುತ್ತೆ? ಸೊ ಇದರಿಂದ ಸೋಲಾರ್ ಫ್ಲೇರ್ಗಳು, ಇಲ್ಲಿ ನೋಡ್ತಾ ಇದೀರಾ ನೋಡಿ, ಇದು ಸೋಲಾರ್ ಫ್ಲೇರ್ಗಳು, ಸೌರ ಜ್ವಾಲೆಗಳು ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅಡಿಗೆ ಮನೆಗೆ ಹೋಗ್ಬಿಟ್ಟು ಬಿಸಿನ ಕಾಯಿಸ್ಲಾಗಿಟ್ಟಾಗ 100 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗ್ತಿರೋದಕ್ಕೆ ನೀರಿನ ಗುಳ್ಳೆಗಳು ಮಳ್ತಾ ಹೊರಗಡೆಗೆ ಬರ್ತಾ ಇರುತ್ತೆ. ಅಂಥದ್ರಲ್ಲಿ ಹೈಡ್ರೋಜನ್ ಹೀಲಿಯಂ ಕನ್ವರ್ಟ್ ಆಗ್ತಿದೆ, 20,000 ಡಿಗ್ರಿ ಟೆಂಪರೇಚರ್ ಇದೆ. ಈ ಭಾಗದಲ್ಲಿ ಇನ್ನು ಸೂರ್ಯನ ವಸ್ತುಗಳು ಹೊರ ಚೆಲ್ಲುತ್ತಲ್ಲ, ಆ ವಸ್ತುಗಳು ಹೊರ ಚೆಲ್ಲೋದಕ್ಕೆ ಸೋಲಾರ್ ಫ್ಲೇರ್, ಸೌರ ಜ್ವಾಲೆಗಳು ಅಂತ ಕರಿತಾ ಹೋಗ್ತೀವಿ. ಈ ಸೌರ ಜ್ವಾಲೆಗಳಿಂದನೇ ಭೂಮಿಯ ಮೇಲ್ಭಾಗದಲ್ಲಿ, ಅಥವಾ ನೋಡಿ ಅರ್ತ್ ಹೀಗಿದೆ ಅಂತ ಅನ್ಕೋಣ, ಭೂಮಿ ಹೀಗಿದೆ, ಭೂಮಿಯಲ್ಲಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಕರಿತೀವಿ. ಯಾವುದು? ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್, ಉತ್ತರ ಧ್ರುವ ದಕ್ಷಿಣ ಧ್ರುವ. ಈ ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನ ನೀವು ರಾತ್ರಿ ಹೊತ್ತಲ್ಲಿ ಏನಾದ್ರೂ ಗಮನಿಸೋದೇ ಆದ್ರೆ, ರಾತ್ರಿ ಹೊತ್ತಲ್ಲಿ ನೀವು ನೋಡಿದ್ರೆ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಯಾವುದು? ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಯಾವುದು? ನೀಲಿ ಬಣ್ಣದ ಬೆಳಕುಗಳು ಬರ್ತಾ ಇರ್ತವೆ. ಕಾರಣ ಏನಂತಂದ್ರೆ, ಎವ್ರಿ ಡೇ ಈ ಸೋಲಾರ್ ಫ್ಲೇರ್ ಏನಾಗುತ್ತೆ, ಸೋಲಾರ್ ಫ್ಲೇರ್ ಸೌರ ವ್ಯವಸ್ಥೆ ಅದು ಸೂರ್ಯನಿಂದ ಬಿಟ್ಟು ಸೂರ್ಯನ ಗ್ರಾವಿಟೇಷನ್ ಫೋರ್ಸ್ ತಪ್ಪಿಸ್ಕೊಂಡು ಭೂಮಿಯ ಕಡೆಗೆ ಬರ್ತವೆ. ಈ ಭೂಮಿಯ ಕಡೆ ಬಂದೇಟ್ಗೆನೆ ಈ ಭೂಮಿಯ ಮೇಲ್ಗಡೆಗೆ ನಮ್ಗೆ ಸುಮಾರು 1600 ಕಿಲೋಮೀಟರ್ ಕೂಡ ಅಟ್ಮಾಸ್ಫಿಯರ್ ಇರೋದನ್ನ ನೋಡ್ತೀವಿ. ಈ ಅಟ್ಮಾಸ್ಫಿಯರ್ ಮೇಲ್ಗಡೆ ಏನಾಗುತ್ತೆ, ಇಲ್ಲೊಂದು ಎಕ್ಸೋಸ್ಫಿಯರ್, ಮ್ಯಾಗ್ನೆಟೋಸ್ಫಿಯರ್ ಅಂತ ಬರುತ್ತೆ. ಈ ಮ್ಯಾಗ್ನೆಟೋಸ್ಫಿಯರ್ ಏನ್ ಮಾಡ್ತಿದೆ, ಭೂಮಿಯನ್ನ ರಕ್ಷಣಾ ಕವಚದಂತೆ ವರ್ಕ್ ಮಾಡ್ತಿದೆ. ಅಂದ್ರೆ ಈ ಸ್ಪೇಸ್ ಇಂದ ಯಾವುದೇ ವಸ್ತು ಬಂದ್ರು ಕೂಡ, ಒಂದು ಡಸ್ಟ್ ಬಂದ್ರು ಕೂಡ, ಒಂದು ಮನುಷ್ಯ ಬಂದ್ರು ಕೂಡ ಅಲ್ಲಿ ಫ್ರಿಕ್ಷನ್ ಹಾಕಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಮ್ಯಾಗ್ನೆಟೋಸ್ಫಿಯರ್ ಇರೋದು ಯಾವುದು? ಹೈಡ್ರೋಜನ್
ಮತ್ತೆ ಹೀಲಿಯಂ, ಇವೆರಡು ಕೂಡ ಲೈಟ್ ವೇಟ್ ಗ್ಯಾಸಸ್, ಇವೆರಡು ಕೂಡ ಈ ಭಾಗದಲ್ಲಿದೆ. ಈ ಸೋಲಾರ್ ಫ್ಲೇರ್ ಇಲ್ಲಿ ಬರ್ತಿದ್ದಾಗಲೇ ಮತ್ತೆ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಆಗೋದ್ರಿಂದ ಟೆಂಪರೇಚರ್ ಹೆಚ್ಚಾಗಿ ನೋಡ್ಲಿಕ್ಕೆ ಆ ಕಲರ್ ಬ್ಲೂ ಕಲರ್ ಲೈಟ್ ಅಂತ ಕಾಣ್ತಿರುತ್ತೆ. ಅದಕ್ಕೆ ನಾವು ಹರೋರಾಗಳು ಅಂತ ಕರಿತೀವಿ, ಹರೋರಾಸ್. ಹಾಗಿದ್ರೆ ಈ ಹರೋರಾಗಳು ಆಗೋದು ಯಾವ್ರಿಂದ? ಸೋಲಾರ್ ಫ್ಲೇರ್ ಇಂದ. ಸೊ ಅರ್ತ್ ಮೇಲೆ, ಭೂಮಿ ಮೇಲೆ ನೋಡ್ಕೊಂಡಾಗ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಲ್ಲಿ ಬ್ಲೂ ಕಲರ್ ಲೈಟ್ ಬರೋಕ್ಕೆ ಕಾರಣ ಏನು? ಸೋಲಾರ್ ಫ್ಲೇರ್. ಅದು ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಯಾಕೆ ಸರ್ ಬರುತ್ತೆ? ಯಾಕೆ ಅಂತ ಹೇಳಿದ್ರೆ ಗ್ರಾವಿಟೇಷನ್ ಫೋರ್ಸ್ ಹೈಯೆಸ್ಟ್ ಇರೋದು ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಲ್ಲಿ. ಅದು ಯಾಕೆ ಏನು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೂಮಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಸೋಲಾರ್ ಫ್ಲೇರ್ ಇಂದ ಏನಾಗ್ತದೆ? ಹರೋರಗಳು ಭೂಮಿ ಮೇಲೆ ಕಂಡು ಬರ್ತವೆ. ಹರೋರಸ್ ಅಂತಂದ್ರೆ ಧ್ರುವ ಜ್ಯೋತಿಗಳು. ಈ ಧ್ರುವ ಜ್ಯೋತಿಗಳು ನೋಡ್ಲಿಕ್ಕೆ ಯಾವ ಕಲರ್ ಇರುತ್ತೆ? ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಕ್ಲಿಯರ್? ಇವು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಲ್ಲಿ ಮಾತ್ರ ಕಂಡು ಬರ್ತಾ ಇರುತ್ತೆ. ಭೂಮಿಯ ಮೇಲೆ ಧ್ರುವ ಜ್ಯೋತಿಗಳು ಕಂಡು ಬರ್ಲಿಕ್ಕೂ ಕಾರಣನೇ ಸೋಲಾರ್ ಫ್ಲೇರ್. ಸೂರ್ಯನಿಂದ ಬರುವಂತಹ ಫ್ಲೇಮ್, ಸೋಲಾರ್ ಫ್ಲೇರ್ ಏನಿದೆ ಇದನ್ನು ಕಾಣ ಆಗ್ತಾ ಹೋಗುತ್ತೆ. ಇಂತಹ ಸೂರ್ಯನಲ್ಲಿ ಅಗಾಧವಾದ ಶಕ್ತಿ ಪ್ರತಿದಿನ ಬಿಡುಗಡೆ ಆಗ್ತಾ ಇರುತ್ತೆ. ಇಂಥದ್ರಲ್ಲಿ ನೀವು ಸೂರ್ಯನ ಆಯಸ್ಸು ಆಗಿದ್ರೆ ಇಷ್ಟೆಲ್ಲ ಆಗೋದ್ರಿಂದ ಸೂರ್ಯನ ಆಯಸ್ಸು ಏನಾಗ್ಬೋದು? ಸೂರ್ಯನ ಆಯಸ್ಸು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಿರುತ್ತೆ. ಅಂತಂದ್ರೆ ಸೂರ್ಯನ ಆಯಸ್ಸಿರದೆ 10 ಬಿಲಿಯನ್ ಇಯರ್ಸ್. ಸೊ 10 ಬಿಲಿಯನ್ ಇಯರ್ಸ್ ಇದೆ ಸೂರ್ಯನ ಒಟ್ಟು ಆಯಸ್ಸು. ಅದರಲ್ಲಿ ಆಲ್ರೆಡಿ ಸೂರ್ಯನಿಗೆ ಆಗಿರೋದು 4.6 ಬಿಲಿಯನ್ ಇಯರ್ಸ್ ಅಷ್ಟು ಆಲ್ರೆಡಿ ಆಗಿದೆ. ಇನ್ನು ಉಳಿದಿರೋದು 5.4 ಬಿಲಿಯನ್ ಇಯರ್ಸ್. ಸೊ 5.4 ಬಿಲಿಯನ್ ಇಯರ್ಸ್ ಆದ್ಮೇಲೆ ಸೂರ್ಯನ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಸೂರ್ಯನ ಗಾತ್ರ ಹೆಚ್ಚಾಗ್ತಿದ್ದಾಗಲೇ ಮೊದಲು ಬುಧ ಗ್ರಹ ಅದರೊಳಗಡೆ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಅಂದ್ರೆ ಮರ್ಕುರಿ ಸೂರ್ಯನಿಗೆ ಸೇರ್ಕೊಂಡ್ಬಿಡುತ್ತೆ, ವೀನಸ್ ಸೇರಿಸ್ಕೊಳ್ಳುತ್ತೆ. ಭೂಮಿಯ ಹತ್ರ ಬರೋದ್ರಿಂದ ಟೆಂಪರೇಚರ್ ಅಗಾಧವಾಗಿ ಬರ್ತಾ ಹೋಗುತ್ತೆ. ಟೆಂಪರೇಚರ್ ಹೆಚ್ಚಾಗ್ತಾ ಭೂಮಿ ಮೇಲಿರೋ ಜೀವಿಗಳೆಲ್ಲ ಸಾಯ್ತಾ ಹೋಗುತ್ತೆ. ಸೊ ಸೂರ್ಯ ಕೊನೆಯ ಹಂತವನ್ನು ತಲುಪ್ತಾ ಬರುತ್ತಾರೆ. ಸೊ ನೀವೇನು ಪ್ರಳಯ ಆಗುತ್ತೆ ಅಂತ ಓದ್ತೀರಾ, ಸೊ ಇವೆಲ್ಲನೂ ಕೂಡ ಓದ್ತೀರಿ. ಇವೆಲ್ಲನೂ ಕೂಡ ಕಾರಣಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೂರ್ಯನ ಗಾತ್ರ ಆಗಿರೋವಾಗ ಏನಾಗ್ತಿದೆ? ಹೆಚ್ಚಾಗ್ತಾ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅದನ್ನ. ಇಲ್ಲಾಗಿದ್ರೆ ಸೂರ್ಯನ ಆಯಸ್ಸು ಇರೋದಷ್ಟಿಂದ 5.4 ಬಿಲಿಯನ್ ಇಯರ್ಸ್ ಅಷ್ಟು ಮಾತ್ರ ಇದೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಮೂವ್ ಆಗೋದಾದ್ರೆ ನಾವು ಇನ್ನು ವಿದಳನ ಕ್ರಿಯೆ ಎಂದು ಕೂಡ ನೋಡ್ಬೇಡ. ಯಾಕಂದ್ರೆ ಫ್ಯೂಸನ್ ಅಂದ್ರೆ ಗೊತ್ತಾಯ್ತು. ಫ್ಯೂಸನ್ ಅಂತ ಹೇಳಿದ್ರೆ ಹೈಡ್ರೋಜನ್ ಬಾಂಬಲ್ಲಿ ಆಗುತ್ತೆ, ನಕ್ಷತ್ರಗಳಲ್ಲಿ ಸ್ಟಾರ್ಸ್ ಗಳಲ್ಲಿ ಆಗುತ್ತೆ, ನಿಮ್ಮ ಸೂರ್ಯನಲ್ಲೂ ಕೂಡ ಆಗೋದು ಫ್ಯೂಸನ್ ಅಂತ ಗೊತ್ತಾಯ್ತು. ಹಾಗಿದ್ರೆ ಫ್ಯೂಸನ್ ಅಂತಂದ್ರೆ ಏನು? ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ವಿದಳನ ಮತ್ತು ಸಮ್ಮಿಳನ ಎರಡಕ್ಕೂ ಡಿಫರೆನ್ಸ್ ಏನು? ಸಮ್ಮಿಳನ ಅಂತ ಹೇಳಿದ್ರೆ ಒಟ್ಟು ಕೂಡುವಂಥದ್ದು ಹೈಡ್ರೋಜನ್ ಬಾಂಬ್ಗಳು ನಡೀತಾ ಹೋಗುತ್ತೆ. ಫಿಸನ್ ಅಂತ ಹೇಳಿದ್ರೆ ಪರಮಾಣು ಶಕ್ತಿ ಕೇಂದ್ರಗಳಲ್ಲಿ, ಅಟೋಮಿಕ್ ಎನರ್ಜಿ ಸೆಂಟರ್ಗಳಲ್ಲಿ. ಸೊ ಅಟೋಮಿಕ್ ಎನರ್ಜಿ ಸೆಂಟರ್ಗಳು ಏನಿದೆ, ಇದರ ಉದಾಹರಣೆಗೆ ಕರ್ನಾಟಕದ ಕೈಗಾ ಆಗ್ಬೋದು. ಸೊ ಒಂದು ಯುರೇನಿಯಂ ಆಟಮ್ನ ಹಾಕಿದ್ರೆ, ಅದೇನಾಗುತ್ತೆ? 2 ಆಗಿ ಸ್ಪ್ಲಿಟ್ ಆಗುತ್ತೆ, 2 4 ಆಗುತ್ತೆ. ಈ ತರ ಡಿವೈಡ್ ಆಗ್ತಾನೆ ಹೋಗುತ್ತೆ. ಸೊ ಈ ಡಿವೈಡ್ ವಿದಳನ ಆಗ್ತಾ ಇದೆ. ಸೊ ಇಲ್ಲಿ ಇದು ಎಲ್ಲಿ ನೋಡ್ಬೋದು? ಪರಮಾಣು ಬಾಂಬುಗಳಲ್ಲಿ. ಸೊ ಪರಮಾಣು ಬಾಂಬುಗಳಲ್ಲಿ, ಅಟೋಮಿಕ್ ಎನರ್ಜಿ ಸೆಂಟರ್ಗಳಲ್ಲಿ ಈ ಫಿಸನ್ ಕ್ರಿಯೆಯ ವಿದಳನ ಕ್ರಿಯೆ ನಡೀತಾ ಹೋಗುತ್ತೆ. ಹಾಗೆ ಈ ವಿದಳನೆ ಆಗೋದನ್ನ, ಈ ಫಿಸನ್ ಆಗೋದನ್ನ ಸ್ಟಾಪ್ ಮಾಡ್ಲಿಕ್ಕೆ ಈ ಪರಮಾಣು ಸೆಂಟರ್ಗಳಲ್ಲಿ, ಪರಮಾಣು ಎನರ್ಜಿ ಸೆಂಟರ್ಗಳು ಏನನ್ನ ಬೆಳೆಸ್ತಾರೆ? ಹೆವಿ ವಾಟರ್ ಅನ್ನ ಬೆಳೆಸ್ತಾರೆ ಮತ್ತು ಗ್ರಾಫೈಟ್ ಅನ್ನ ಬೆಳೆಸ್ತಾರೆ. ಈ ಸ್ಪ್ಲಿಟ್ ಆಗೋದನ್ನ ಕಡಿಮೆ ಮಾಡಬೇಕು ಏನ್ ಮಾಡ್ತೀವಿ? ಬಾಯ್ಲರ್ಗಳಲ್ಲಿ ಏನ್ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ? ಹೆವಿ ವಾಟರ್ ಅಥವಾ ಭಾರ ಜಲ ಅಥವಾ ಗ್ರಾಫೈಟ್ ಅನ್ನ ಬಳಸ್ತಾ ಹೋಗ್ತಾರೆ. ಯಾವ್ದನ್ನ? ಹಾರೆ ಇದು ಫ್ಯೂಸನ್ ನ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಯ್ತು. ಹಾರೆ ಫ್ಯೂಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಹೈಡ್ರೋಜನ್ ಬಾಂಬ್ ಅಂದ್ರೆ ಜನ ಎಲ್ಲ ಕೂಡ ಭಯ ಪಡ್ತಾರೆ. ಹಾಗೆ ಫ್ಯೂಸನ್ ಆಲ್ರೆಡಿ ನೋಡಿದ್ದೀವಿ ಇದನ್ನು. ಯಾವ್ದು ಇದಕ್ಕೆ ಅಮೆರಿಕದವರು ಇದು ಜಪಾನ್ ಮೇಲೆ ಆಲ್ರೆಡಿ ಬಾಂಬ್ ಅನ್ನ ಹಾಕಿದ್ದಾರೆ, ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿದ್ದಾರೆ. ಹೌದಲ್ಲ? ನಾಗಸಾಕಿ ಮೇಲೆ ಹಾಕಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಜಪಾನ್ 1944 ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಕೂಡ ಹಾಕಿದೆ. ತೀವ್ರತೆ ಎಷ್ಟು ಅಂತ ಗೊತ್ತಾಗಿದೆ. ಇದಕ್ಕಿಂತ ಹೆಚ್ಚಿನ ತೀವ್ರತೆ ಇರೋದು ಅದು ಹೈಡ್ರೋಜನ್ ಬಾಂಬ್. ಎಕ್ಸಾಂಪಲ್, ಈ ನಾರ್ತ್ ಕೊರಿಯಾದವರು ಕೂಡ ಇದನ್ನ ಉತ್ಪತ್ತಿ ಮಾಡಿದೀವಿ, ಪ್ರೊಡಕ್ಷನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸುಮಾರು ಮಾಹಿತಿಗಳ ಪ್ರಕಾರ ಇದು ಯಾರು ಕೂಡ ಪ್ರೊಡ್ಯೂಸ್ ಮಾಡಿಲ್ಲ ಅನ್ನೋದೇ ಕೂಡ ಸತ್ಯವಾಗಿದೆ. ಓಕೆ, ನೋಡ್ಕೋಣ. ಇನ್ನು ಸೂರ್ಯನಲ್ಲಿರುವ ರಾಸಾಯನಿಕ ಸಂಯೋಜನೆ ಯಾವ ಪರ್ಸೆಂಟೇಜ್ ಜಾಸ್ತಿ ಇದೆ? ಸೊ ಜಲಜನಕ 71% ಇರೋದನ್ನ ನೋಡ್ತಾ ಹೋಗ್ತೀವಿ. 71% ಜಲಜನಕ ಇದೆ. ಹೀಲಿಯಂ 26.50 ಇದೆ. ಜೊತೆಗೆ ಇತರೆ 2.56 ಇದೆ. ಅಂದ್ರೆ ಅತ್ಯಂತ ಹೆಚ್ಚು ಇರೋದು ಯಾವುದು? ಜಲಜನಕ. ಅಂದ್ರೆ ನಕ್ಷತ್ರಗಳಲ್ಲಿ ಹೆಚ್ಚು ಇರುವಂತದ್ದು ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೈಡ್ರೋಜನ್ ಹೈಯೆಸ್ಟ್ ಇರುತ್ತೆ. ಅಥವಾ ಗ್ಲೋಬಲ್ಲಿ ವಿಶ್ವವನ್ನು ತಗೊಂಡಾಗ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿರುವ ಎಲಿಮೆಂಟ್ ಅಥವಾ ಧಾತು ಯಾವುದು ಅಂತ ಕೇಳಿದ್ರೆ ಜಲಜನಕ. ಯೂನಿವರ್ಸಲ್ ಅತ್ಯಂತ ಹೆಚ್ಚಾಗಿರೋ ಧಾತು ಯಾವುದು?
ಹೈಡ್ರೋಜನ್. ಯೂನಿವರ್ಸ್ ಫಾರ್ಮ್ ಆಗ್ಲಿಕ್ಕೆ, ನಕ್ಷತ್ರಗಳು ಫಾರ್ಮ್ ಆಗ್ಲಿಕ್ಕೆ ಕಾರಣ ಯಾವುದು? ಈ ಜಲಜನಕನೇ ಕಾರಣ ಆಗಿರುತ್ತೆ. ಕ್ಲಿಯರ್? ಇಷ್ಟು ಕೂಡ ಸೂರ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಹಾಗಿದ್ರೆ ಈ ಲಾಸ್ಟ್ ಇದು ಕಾಸ್ಮಿಕ್ ಏರ್ ಅನ್ನ ನೋಡ್ಕೋಣ. ಯಾವುದು ಲಾಸ್ಟ್ ಒಂದು? ಇದು ಕಾಸ್ಮಿಕ್ ಏರ್ ನೋಡ್ಕೋಣ. ಕಾಸ್ಮಿಕ್ ಏರ್ ಅಂದ್ರೆ ಏನು? ನಿಮ್ಗೆ ಆಲ್ರೆಡಿ ಆದ್ಮೇಲೆ ಒಂದನ್ನು ನೋಡಿದ್ವಿ. ಯಾವುದು? ಸ್ಪೈರಲ್ ಗ್ಯಾಲಕ್ಸಿ ನೋಡ್ತೀವಿ. ಸ್ಪೈರಲ್ ಗ್ಯಾಲಕ್ಸಿ ನೋಡ್ಲಿಕ್ಕೆ ಈ ತರ ಇತ್ತು. ಇದರಲ್ಲಿ ಒಂದು ಬ್ರಾಂಚ್ ಬರುತ್ತೆ. ಯಾವುದು? ಓರಿಯನ್ ಹಾರ್ಮ್. ಓರಿಯನ್ ಹಾರ್ಮ್ ಅಲ್ಲಿ ಸೂರ್ಯ ಬರ್ತಾನೆ ಅಂತ ಹೇಳ್ತೀವಿ. ಹಾಗಿದ್ರೆ ಸೂರ್ಯನು ಕೂಡ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಟ್ರಾವೆಲ್ ಮಾಡ್ತಾನೆ. ಆದ್ರೆ ಇದಕ್ಕೂ ಕೂಡ ರೆವಲ್ಯೂಷನ್ ಅನ್ನೋದು ಇದೆ. ಇದುವರೆಗೆ ಏನು ಗೊತ್ತಿತ್ತು ನಮ್ಗೆ? ಭೂಮಿ ಮಾತ್ರ ಸೂರ್ಯನ ಸುತ್ತುತ್ತೆ ಅಂತ ಗೊತ್ತಿತ್ತು. ಇವಾಗ ತಿಳ್ಕೊಳ್ಳಿ, ಸೂರ್ಯನು ಕೂಡ ಮಿಲ್ಕಿ ವೇ ಸುತ್ತ ಕೂಡ ಸುತ್ತಾನೆ. ಸೊ ಇದು ಸುತ್ತಬೇಕಾದಾಗ 1 ಇಯರ್ ಸೂರ್ಯ ಏನ್ ಟ್ರಾವೆಲ್ ಮಾಡ್ತಾನೆ, 1 ವರ್ಷದಲ್ಲಿ ಸೂರ್ಯ ಏನ್ ಕ್ರಮಿಸ್ತಾನೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ, ಅದಕ್ಕೆ ನಾವು ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಸೂರ್ಯನ ವಾರ್ಷಿಕ ಚಲನೆ, ಇಯರ್ಲಿ ಸೂರ್ಯ ಏನ್ ಟ್ರಾವೆಲ್ ಮಾಡ್ತಾನೆ ಅದಕ್ಕೆ ನಾವು ಕಾಸ್ಮಿಕ್ ಇಯರ್ ಅಂತ ಅಂದ್ಕೋತೀವಿ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾನು ಸಂಪೂರ್ಣವಾದಂತಹ ಮಾಹಿತಿ, ಗ್ರಹಗಳ ಬಗ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸ್ಕೊಡ್ತೀನಿ. ಧನ್ಯವಾದಗಳು.